Hello everyone, good evening. Welcome to the class. So let us continue the chapter that we had left yesterday. Phonic sections start ಮಾಡಿದ್ವಿ. Phonic sections ಅಂದ್ರೆ nothing but sections of a cone. Okay, so ನಿಮ್ geometrical figure cone ಅನ್ನ consider ಮಾಡಿ 4 different sections when you take, we are going to get 4 sections as ಒಂದು circle, ಒಂದು ellipse, ಒಂದು parabola ಮತ್ತೆ ಒಂದು hyperbola. Okay, so here strictly we are dealing with the equations of them. Yes, so ನಿನ್ನೆ ಸರ್ಕಲ್ ಅಂದ್ರೆ ನೋಡಿದ್ವಿ. ಯಾವಾಗ ಒಂದು ಜೊಮೆಟ್ರಿಕಲ್ ಫಿಗರ್ ಸರ್ಕಲ್ ಅಂತ ಫಾರ್ಮ್ ಆಗುತ್ತೆ, ವೆನ್ ಯು ಟೇಕ್ ಒನ್ ಪಾಯಿಂಟ್ ಆಫ್ ರಿಫರೆನ್ಸ್ ಆಸ್ ಅ ಸೆಂಟರ್, ಆ ಪಾಯಿಂಟ್ ಇಂದ ಈಕ್ವಲ್ ಡಿಸ್ಟೆನ್ಸ್ ಮೇಲೆ ಇರೋ ಪಾಯಿಂಟ್ಸ್ ಅನ್ನ ಜಾಯಿನ್ ಮಾಡಿದಾಗ ಸರ್ಕಲ್ ಸಿಗುತ್ತೆ. ಹೌದಾ? ಅದೇ ತರ ಪ್ಯಾರಾಬೋಲಾ, ವೆನ್ ಡು ಯೂಸ್ ಫಾರ್ಮ್ ಅ ಪ್ಯಾರಾಬೋಲಾ? ವೆನ್ if you take a fixed point called as focus, if you take a fixed line called as directrix, any point which is having the same distance from the focus and directrix will be called as parabola. Okay, so ninne parabola mele examples ಮಾಡಿದ್ವಿ. Now we'll come back to ellipse. ಈಗ ಎಲಿಪ್ಸ್ ಮತ್ತೆ ಹೈಪರ್ಬೋಲಾದಲ್ಲಿ ಸುಮಾರು ರಿಸಲ್ಟ್ಸ್ ಬರ್ತವೆ. ಸೊ ಸ್ವಲ್ಪ ಇಲ್ಲಿ ನಿಮ್ಗೆ ಯು ಹ್ಯಾವ್ ಟು ಪ್ರಾಕ್ಟೀಸ್. ಇಲ್ಲಿ ನಿಮ್ಗೆ ಬೇರೆ ಆಪ್ಷನ್ ಇಲ್ಲ, ನೀವು ಪ್ರಾಕ್ಟೀಸ್ ಮಾಡ್ಲೇಬೇಕು. ಇಷ್ಟು ರಿಸಲ್ಟ್ಸ್ ನೀವು ನೆನ್ಪಿಟ್ಕೊಳ್ಳೇಬೇಕು. ಓಕೆ, ನಾವು ಏನು ಎಲಿಪ್ಸ್ ಅಂದ್ರೆ, ಓಕೆ, ಸೊ ಏನು ಎಲಿಪ್ಸ್, ಈಗ ಸಪೋಸ್ ನಾನು ಎಕ್ಸ್ ಆಕ್ಸಿಸ್ ಜೊತೆ ತಗೊಂಡ್ರೆ, ಸಪೋಸ್ ಐ ಟೇಕ್ ಎನಿ ಟೂ ಫಿಕ್ಸ್ಡ್ ಪಾಯಿಂಟ್ಸ್. ಓಕೆ, ಎನಿ ಟೂ ಫಿಕ್ಸ್ಡ್ ಪಾಯಿಂಟ್ಸ್ ಎನಿವೇರ್, ಫೈನ್. ಸೊ ಎನಿ ಟೂ ಫಿಕ್ಸ್ಡ್ ಪಾಯಿಂಟ್ಸ್ ಇಫ್ ಐ ಟೇಕ್, ಈ ಫಿಕ್ಸ್ಡ್ ಪಾಯಿಂಟ್ಸ್ ಅನ್ನ ಏನಂತ ಕರಿತೀವಿ? ಇದು ಒಂದು ಫೋಕಸ್, ಇದು ಒಂದು ಫೋಕಸ್. ಓಕೆ, ಪ್ಲೂರಲ್ ಆಗಿ ಏನಂತ ಕರಿತೀವಿ? ಇದನ್ನ ಫೋಸಾಯ್ ಅಂತ ಕರಿತೀವಿ. ಈಗ ಸ್ಪೇಸ್ ಅಲ್ಲಿ ಅಗೇನ್ ಹೌ ಮೆನಿ ಪಾಯಿಂಟ್ಸ್ ವಿ ಹ್ಯಾವ್? ಇನ್ಫೈನೈಟ್ ನಂಬರ್ ಆಫ್ ಪಾಯಿಂಟ್ಸ್ ಇನ್ ದ ಸ್ಪೇಸ್. ಓಕೆ, ನಾವು ಈಗ ಸಪೋಸ್ ಇಲ್ಲಿ ಒಂದು ಪಾಯಿಂಟ್ ತಗೊಂಡೆ, ಸೆ ಪಿ, ಇದನ್ನ ಫೋಕಸ್ F1 ಅನ್ಕೊಂಡು ಇದನ್ನ ಫೋಕಸ್ F2 ಅನ್ಕೊಂಡ್ರೆ, ಇಫ್ ಐ ಫೈಂಡ್ ದ ಡಿಸ್ಟೆನ್ಸ್ ಆಫ್ PF1 and PF2, if I add PF1 plus PF2, ಏನೋ ಒಂದು ಆನ್ಸರ್ ಬರುತ್ತೆ, ಸೆ ಲ್ಯಾಂಬ್ಡಾ. ಓಕೆ, ಸೇ ದಿಸ್ ಇಸ್ P1. if I take suppose P2, okay, again if I find the distance PF1 plus PF2, ಅದು ಕೂಡ ಲ್ಯಾಂಬ್ಡಾ ಬರುತ್ತೆ. ಅಂದ್ರೆ when you take a fixed point and if you find the distance from the two foci, the summation is going to remain same always. Okay, ಸುಮಾರು ಪಾಯಿಂಟ್ಸ್ ಇರ್ತವೆ, ಒಂದೊಂದು ಸೇಮ್ ಬರುತ್ತೆ, ಒಂದೊಂದು ಸೇಮ್ ಬರಲ್ಲ. ಎಲ್ಲಿ PF1 plus PF2 ಅಂದ್ರೆ ಸಮೇಷನ್ ಆಫ್ ದ ಡಿಸ್ಟೆನ್ಸ್ ಆಫ್ ಅ ಪಾಯಿಂಟ್ ಫ್ರಮ್ ಟೂ ಫೋಸೈ ಎಲ್ಲಿ ಸೇಮ್ ಬರ್ತಾ ಇದೆ, ಆ ತರ ಪಾಯಿಂಟ್ಸ್ ಅನ್ನ ನೀವು ಜಾಯಿನ್ ಮಾಡ್ತಾ ಹೋದ್ರೆ ನಿಮ್ಗೆ ಸಿಗೋ ಶೇಪ್ ಅನ್ನ ಎಲಿಪ್ಸ್ ಅಂತ ಕರಿತೀವಿ. ಓಕೆ, ಇಟ್ ಈಸ್ ಲೈಕ್ ಅ ಓವಲ್ ಶೇಪ್. ಈ ಓವಲ್ ಶೇಪ್ ಅನ್ನ ಎಲಿಪ್ಸ್ ಅಂತ ಕರಿತೀವಿ. ಸೊ ಇಲ್ಲೇನು ಡೆಫಿನೇಷನ್ ನಿಮ್ಗೆ? PF1 plus PF2 is always equals to a fixed distance. ಓಕೆ, ಇದು ಯಾವಾಗ್ಲೂ ಒಂದು ಫಿಕ್ಸ್ ಡಿಸ್ಟೆನ್ಸ್ ಅಂತಾನೆ ಇರುತ್ತೆ. ಅದೇನ್ ಡಿಸ್ಟೆನ್ಸ್ ಇರುತ್ತೆ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಓಕೆ, ಸೊ ಇವಾಗ ಇಫ್ ಇಟ್ ಇಸ್ ಅಲಾಂಗ್ ಎಕ್ಸ್ ಆಕ್ಸಿಸ್, ದೆನ್ ವಾಟ್ ಇಸ್ ದ ಈಕ್ವೇಶನ್? x square by a square plus y square by b square equals to 1. Again this you can derive, of course. Okay, so ಇಲ್ಲಿ ಒಂದು ಪಾಯಿಂಟ್ ತಗೊಂಡು, ಸೇ ಪಿ ಅನ್ನೋದು ಒಂದು ಆರ್ಬಿಟರಿ ಪಾಯಿಂಟ್ ತಗೊಂಡು ಇದನ್ನ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಿ, ಡಿಸ್ಟೆನ್ಸ್ ಇದು ಯಾವಾಗ್ಲೂ ಒಂದು ಫಿಕ್ಸ್ ಡಿಸ್ಟೆನ್ಸ್ ಇರುತ್ತೆ, ಕರೆಕ್ಟಾ? ಸೊ ಇಲ್ಲಿ ಸಪೋಸ್ ಇಲ್ಲಿ ಒಂದು ಡಿಸ್ಟೆನ್ಸ್ ಎ ಅನ್ಕೊಂಡು, ಇಲ್ಲಿ ಒಂದು ಡಿಸ್ಟೆನ್ಸ್ ಎ ಅನ್ಕೊಂಡು, ಅಥವಾ ಎನಿ ಕಾನ್ಸ್ಟೆಂಟ್ ಯು ಕ್ಯಾನ್ ಟೇಕ್, ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಈ ಈಕ್ವೇಶನ್ ಬರುತ್ತೆ. ಓಕೆನಾ? ಸೊ ಸ್ವಲ್ಪ ವರ್ಡ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಇದನ್ನ ಏನಂತ ಕರಿತೀವಿ? ಸೆಂಟರ್, ಒರಿಜಿನ್. ಓಕೆ, ಇವೆರಡು ಪಾಯಿಂಟ್ ಏನಾಯ್ತು? ಫೋಕಸ್ ಆಯ್ತು, ಸರಿನಾ? ಈ ಎರಡು ಪಾಯಿಂಟ್ ಅನ್ನ ವೇರ್ ಇಟ್ ಇಂಟರ್ಸೆಕ್ಟ್ಸ್ ಎಕ್ಸ್ ಆಕ್ಸಿಸ್, ಅದನ್ನ ನಾವು ವರ್ಟೈಸಸ್ ಅಂತ ಕರಿತೀವಿ. ಓಕೆ, ನಾ ಇಫ್ ಇಟ್ ಇಸ್ ಅಲಾಂಗ್ ಎಕ್ಸ್ ಆಕ್ಸಿಸ್, ಯಾವಾಗ ಎಕ್ಸ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಇರುತ್ತೆ ನೋಡೋಣ. ಇಫ್ ಇಟ್ ಇಸ್ ಅಲಾಂಗ್ ಎಕ್ಸ್ ಆಕ್ಸಿಸ್, ಸೊ ವರ್ಟೆಕ್ಸ್ ಇಂದ ವರ್ಟೆಕ್ಸ್ ಗೆ ನಿಮ್ದೇನ್ ಡಿಸ್ಟೆನ್ಸ್ ಬರುತ್ತೆ ಅದನ್ನ ಮೇಜರ್ ಆಕ್ಸಿಸ್ ಅಂತೀವಿ. ಈ ವೈ ಆಕ್ಸಿಸ್ ಅನ್ನ ಮೈನರ್ ಆಕ್ಸಿಸ್ ಅಂತ ಕರಿತೀವಿ. ಓಕೆ, ಸೊ ಎಕ್ಸೆಂಟ್ರಿಸಿಟಿ ಅಂತೂ ಗೊತ್ತು ನಿಮಗೆ. ಫೋಕಸ್ ಆಯ್ತು, ವರ್ಟೆಕ್ಸ್ ಆಯ್ತು, ಆಮೇಲೆ ಈ ಪಾಯಿಂಟ್ ನಿಮ್ದು ಮೈನರ್ ಆಕ್ಸಿಸ್ ಆಯ್ತು, ಸರಿನಾ? ಸೊ ಏನಿದೆ ಈಕ್ವೇಶನ್? ಹಾರಿಜಾಂಟಲ್ ಅಂದ್ರೆ ಅಲಾಂಗ್ ಎಕ್ಸ್ ಆಕ್ಸಿಸ್. ಇಫ್ ಎ ಇಸ್ ಗ್ರೇಟರ್ ದನ್ ಬಿ, ದೆನ್ ಇಟ್ ವಿಲ್ ಬಿ ಅಲಾಂಗ್ ಎಕ್ಸ್ ಆಕ್ಸಿಸ್. ಇಫ್ ಎ ಇಸ್ ಲೆಸ್ ದನ್ ಬಿ, ದೆನ್ ಇಟ್ ವಿಲ್ ಬಿ ಅಲಾಂಗ್ ವೈ ಆಕ್ಸಿಸ್, ಸರಿನಾ? ಓಕೆ, ಈಗ ಏನೇನ್ ಪಾಯಿಂಟ್ಸ್? ಫೋಕಸ್ ಏನ್ ನೋಡಿದ್ವಿ? ಫೋಕಸ್ ಅನ್ನ ಹೇಗೆ ಡಿಫೈನ್ ಮಾಡ್ತೀವಿ? ಸಿ C,0, C,0. ವರ್ಟೆಕ್ಸ್ ಮೈನಸ್ ಸಿ. ಓಕೆ, ವರ್ಟೆಕ್ಸ್ ಯಾವಾಗ್ಲೂ A,0 ಇರುತ್ತೆ.
ಓಕೆ, ಆಮೇಲೆ ಇಲ್ಲೇನಿರುತ್ತೆ, ವೆರೆವರ್ ಇಟ್ ಕಟ್ಸ್ ವೈ ಆಕ್ಸಿಸ್ ಇಟ್ ಇಸ್ 0, ಬಿ 0, -b. ಸೊ ಎ ಮತ್ತೆ ಬಿ ಅಂತೂ ಈಕ್ವೇಶನ್ ಅಲ್ಲೇ ಇರುತ್ತೆ. ಸಿ ಫೈಂಡ್ ಔಟ್ ಮಾಡೋಣ. ದ ರಿಲೇಷನ್ ಫಾರ್ ಫೈಂಡಿಂಗ್ ಸಿ ಇಸ್, ನೆನ್ಪಿಟ್ಕೊಳ್ಳಿ ಯಾವಾಗ್ಲೂ a² - b² ಇಸ್ ಆಲ್ವೇಸ್ ಈಕ್ವಲ್ಸ್ ಟು c² ಫಾರ್ ಅ ಎಲಿಪ್ಸ್. ಓಕೆನಾ. ನೆಕ್ಸ್ಟ್, ಲೆಂತ್ ಆಫ್ ಮೇಜರ್ ಆಕ್ಸಿಸ್ 2a, ಲೆಂತ್ ಆಫ್ ಮೈನರ್ ಆಕ್ಸಿಸ್ 2b, ಫೋಕಸ್ ಇಸ್ ± AE. ಸಿ ನ ಏನ್ ಫೋಕಸ್ ಇದೆ ಇದನ್ನ AE ಅಂತ ಕೂಡ ಬರಿಬಹುದು, ವೆರ್ A ಇಸ್ ಎಕ್ಸೆಂಟ್ರಿಸಿಟಿ. ಆಮೇಲೆ ಈಕ್ವೇಶನ್ ಆಫ್ ಡೈರೆಕ್ಟ್ರಿಕ್ಸ್ A/E, ಎಕ್ಸೆಂಟ್ರಿಸಿಟಿ ಇಸ್ ಗಿವನ್ ಬೈ 1/b² - a². ಇಷ್ಟೆಲ್ಲ ಸ್ವಲ್ಪ ನಿಮ್ಗೆ ಸ್ಟಾರ್ಟಿಂಗ್ ಇಷ್ಟು ಫಾರ್ಮುಲಾ ನೆನ್ಪಿಟ್ಕೊಳ್ಳೋದು ಕಷ್ಟ ಆಗ್ಬೋದು, ಬಟ್ ನೋ ಆಪ್ಷನ್, ಯು ಹ್ಯಾವ್ ಟು. ಓಕೆ, ಒಂದ್ಸಲ ಸಿ ಡೈರೆಕ್ಟ್ ಆಗಿ ಕೊಟ್ಟಿರ್ತಾರೆ, ಸಿ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ ಅಂದ್ರೆ ಯು ಕ್ಯಾನ್ ರೈಟ್ ಇಟ್ ಆಸ್ AE ಆಲ್ಸೋ. ಆಮೇಲೆ ಇಫ್ ಇಟ್ ಇಸ್ ಅಲಾಂಗ್ y ಆಕ್ಸಿಸ್, ಎಕ್ಸಾಕ್ಟ್ ಆಗಿ ನಿಮ್ದು ಏನ್ ಎಕ್ಸ್ ಆಕ್ಸಿಸ್ ಮೇಲೆ ರಿಸಲ್ಟ್ಸ್ ಇತ್ತು ಅದೆಲ್ಲ ಎಕ್ಸಾಕ್ಟ್ ಆಗಿ y ಆಕ್ಸಿಸ್ ಮೇಲೆ ರಿಸಲ್ಟ್ ಬರ್ತಾ ಹೋಗುತ್ತೆ. ಸೊ ಇಲ್ಲಿ A ಇದ್ರೆ ಇಲ್ಲಿ 0, b ಆಯ್ತು. ಮೇಜರ್ ಆಕ್ಸಿಸ್ 2a ಇದ್ರೆ ಇಲ್ಲಿ 2b ಆಯ್ತು, 2b ಇದ್ರೆ 2a ಆಯ್ತು. ಇಲ್ಲಿ ಫೋಕಸ್ A ಇದ್ರೆ ಇಲ್ಲಿ BE ಆಯ್ತು. ಇಲ್ಲಿ ಡೈರೆಕ್ಟ್ರಿಕ್ಸ್ A/E ಇದ್ರೆ ಇಲ್ಲಿ B/E ಆಯ್ತು. ಓಕೆ, ಅದೇ ತರ ಎಕ್ಸೆಂಟ್ರಿಸಿಟಿ b²/a² ಇದ್ರೆ ಅಲಾಂಗ್ y ಆಕ್ಸಿಸ್ a²/b² ಆಯ್ತು. ಲೆಂತ್ ಆಫ್ ಲೇಟಸ್ ರೆಕ್ಟಮ್ ಅಂದ್ರೆ ಏನು? a line which passes through the focus and meets the end points. Okay, and that is given by 2b²/a. ಅದೇ y ಆಕ್ಸಿಸ್ ಗೆ ಕಂಪ್ಲೀಟ್ ಆಗಿ ಉಲ್ಟಾ ಆಗುತ್ತೆ, ಹೌದಾ. ಅಂಡ್ ಡಿಸ್ಟೆನ್ಸ್ ಬಿಟ್ವೀನ್ ಫೋಸೈ ಇಸ್ ಆಲ್ವೇಸ್ 2c. ಸಿ ಕೊಟ್ಟಿಲ್ಲ ಅಂದ್ರೆ ಸಿ ಜಾಗದಲ್ಲಿ ಏನ್ ಬರುತ್ತೆ? AE ಅಂತ ಬರುತ್ತೆ. ಆಮೇಲೆ ನೆನ್ಪಿಟ್ಕೊಳ್ಳಿ, AB ಮತ್ತೆ ಸಿ ಮಧ್ಯದಲ್ಲಿ ರಿಲೇಷನ್ ಏನು? a² - b² ಈಕ್ವಲ್ಸ್ ಟು c². ಇಫ್ A is greater than b, it is along x axis. If A is less than b, then it is along y axis. ಒಂದು x axis ಗೆ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ, ಅದನ್ನ y ಆಕ್ಸಿಸ್ ಗೆ ಕಂಪ್ಲೀಟ್ ಆಗಿ ರಿವರ್ಸ್ ಆಗ್ತಾ ಹೋಗುತ್ತೆ ಅಷ್ಟೇ. ಓಕೆ, ಸೊ ನಾವು ಟುಡೇ ವಿ ವಿಲ್ ಸಿ ದ ಕ್ವೆಶನ್ಸ್ ಒನ್ ಬೈ ಒನ್. ನಿನ್ನೆ ಪ್ಯಾರಾಬೋಲಾ ಮತ್ತೆ ಸರ್ಕಲ್ ಮುಗಿಸಿದ್ವಿ. ಎಸ್, ಓಕೆ. ದ ಫಸ್ಟ್ ಕ್ವೆಶನ್ ಏನ್ ಹೇಳ್ತಾರೆ? ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ಫೋಸೈ ಅಂಡ್ ಎಕ್ಸೆಂಟ್ರಿಸಿಟಿ. ಓಕೆ, ಸೊ ಫೋಸೈ ಅನ್ನೋದು ಯಾವುದು? ± c, 0, ಅಂಡ್ ಎಕ್ಸೆಂಟ್ರಿಸಿಟಿ ಅಂದ್ರೆ ಏನು? 1 - b²/a². ಇಫ್ ಇಟ್ ಇಸ್ ಅಲಾಂಗ್ ಎಕ್ಸ್ ಆಕ್ಸಿಸ್, ನೋಡೋಣ whether if it is along x axis. Okay, so given equation I can write as 25 ನ 5² ಅಂತ ಬರಿಬಹುದು, 9 ನ 3² ಅಂತ ಬರಿಬಹುದು. So you can clearly see that the value of A is 5 and the value of B is 3. Correct? So definitely A is greater than B. So it is along x axis. ಹೌದಾ? Next, ಏನ್ ಬೇಕು ನಮ್ಗೆ? ಫೋಕಸ್. ಏನು ಫೋಕಸ್ ರಿಲೇಷನ್? a² - b² ಈಕ್ವಲ್ಸ್ ಟು c². ಹೌದಾ? ಸೊ ಇದೇನಾಯ್ತು? 25 - 9 ಈಕ್ವಲ್ಸ್ ಟು c², ಅಂದ್ರೆ 16 ಆಯ್ತು. 16 ಅಂದ್ರೆ ಏನು? ಸ್ಕ್ವೇರ್ ರೂಟ್ ಏನಾಯ್ತು? +or -4. ಸೊ ನಿಮ್ದು ಫೋಕಸ್ ಏನಾಯ್ತು? +or -4. ಈ ತರ ಆಪ್ಷನ್ ಆಕ್ಚುಲಿ ಬಿ ಅಲ್ಲಿ ಮಾತ್ರ ಇದೆ, +or -4, 0. ಯಾಕೆ? ಅಲಾಂಗ್ ಎಕ್ಸ್ ಆಕ್ಸಿಸ್ ಇದೆ. ಸೊ ನಿಮ್ದು ಬಿ ನೇ ಆಪ್ಷನ್ ಆಗುತ್ತೆ. ಆದ್ರೂ ಎಕ್ಸೆಂಟ್ರಿಸಿಟಿ ಫೈಂಡ್ ಮಾಡ್ಕೊಂಡ್ ಬಿಡೋಣ. ಸೊ 1 - b². ಎಷ್ಟಿದೆ b²? 25, ಸಾರಿ 9. a² ಎಷ್ಟಿದೆ? 25. ಸೊ LCM ಎಷ್ಟಾಯ್ತು? 25 ಆಯ್ತು. 25 - ಎಷ್ಟಾಯ್ತು? 16 ಆಯ್ತು. ಸೊ ಸ್ಕ್ವೇರ್ ರೂಟ್ ಆಫ್ 16 ಅಂದ್ರೆ ಎಷ್ಟಾಯ್ತು? 4 and 5. ಸೊ ಎಕ್ಸೆಂಟ್ರಿಸಿಟಿ ಇಸ್ 4/5. ಸೊ ವಿಚ್ ಆಪ್ಷನ್ ಇಸ್ ಕರೆಕ್ಟ್? ಆಪ್ಷನ್ ಬಿ. ಓಕೆ, ನೆಕ್ಸ್ಟ್. The sum of, ಏನ್ ಹೇಳ್ತಾರೆ? The sum of distances of any 2 points on the ellipse from its foci. Okay, so from foci ಇಂದ ಡಿಸ್ಟೆನ್ಸ್ ಯಾವಾಗ್ಲೂ ಏನಾಗಿರುತ್ತೆ? ಒಂದು ಫಸ್ಟ್ ಇದನ್ನ ಬರ್ಕೊಂಡ್ ಬಿಡೋಣ. ಅಲಾಂಗ್ ಯಾವ ಆಕ್ಸಿಸ್ ಇದೆ ನೋಡೋಣ. along which axis it is. Okay, so first it is not in standard form. ಏನ್ ಹೇಳುತ್ತೆ ಸ್ಟ್ಯಾಂಡರ್ಡ್ ಫಾರ್ಮ್? RHS ಯಾವಾಗ್ಲೂ 1 ಅಂತಾನೆ ಇರಬೇಕು. 1 ಇಲ್ಲ, 24 ಇದೆ. ಸೊ ಡಿವೈಡ್ ಥ್ರೂಔಟ್ ಬೈ 24. ಈಗ 3/24 ಎಷ್ಟಾಗುತ್ತೆ? ಇದು 8 ಆಗುತ್ತೆ. 4/24 ಎಷ್ಟಾಗುತ್ತೆ? 6 ಆಗುತ್ತೆ. ದಿಸ್ ಇಸ್ ಈಕ್ವಲ್ಸ್ ಟು 1. ಹೌದಾ? ಆರ್ ಐ ಕ್ಯಾನ್ ರೈಟ್ ದಿಸ್ as what? √8 whole square plus y² √6 whole square equals to 1. So now it is in standard form. A ಜಾಗದಲ್ಲಿ ಏನಿದೆ? √8 ಇದೆ.
ಬಿ ಜಾಗದಲ್ಲಿ ಏನಿದೆ √6 ಇದೆ. ಕರೆಕ್ಟಾ? ಓಕೆ. ಈಗ ಹೇಳ್ತಾ ಇದ್ದಾರೆ ಏನ್ ಕ್ವಶನ್ ಅವರು, ಸಮ್ ಆಫ್ ಡಿಸ್ಟೆನ್ಸಸ್ ಆಫ್ ಎನಿ ಪಾಯಿಂಟ್ ಆನ್ ದ ಫೋಕಸ್. ಓಕೆ, ಸೊ ನಮ್ಗೆ ಡೆಫಿನೇಷನ್ ಇಂದ ಅದೇ ಗೊತ್ತು ಏನು, ಫ್ರಮ್ ಟೂ ಫಿಕ್ಸ್ಡ್ ಪಾಯಿಂಟ್ಸ್ sum, okay, pf1 plus pf2 that is always equals to 2a. ಹೌದಾ? Therefore the 2a is equals to 2 into √8. Yes, √8. √8 you can write as what? 2 into 4 into 2. ಹೌದಾ? ಸೊ ಏನ್ ಹೊರಗೆ ಬಂತು ಇಲ್ಲಿ? 2 ಹೊರಗೆ ಬಂತು. 2 into 2 is 4. So what is the answer? 4√2. That itself is your definition. ಏನ್ ಹೇಳುತ್ತೆ? ಡಿಸ್ಟೆನ್ಸ್ ಆಫ್ ಎನಿ ಪಾಯಿಂಟ್ ಫ್ರಮ್ ಫಿಕ್ಸ್ಡ್ 2 ಪಾಯಿಂಟ್ಸ್. ಯಾವ್ದದು? ಫೋಕಸ್ ಇಂದ ಡಿಸ್ಟೆನ್ಸ್ ಯಾವಾಗ್ಲೂ ಸೇಮ್ ಇರುತ್ತೆ. ಆಮೇಲೆ ಆ ಡಿಸ್ಟೆನ್ಸ್ ಎಷ್ಟಿರುತ್ತೆ? ಯಾವಾಗ್ಲೂ 2a ಅಂತಾನೆ ಇರುತ್ತೆ. ಓಕೆ, ನೀವು ಡಿಸ್ಟೆನ್ಸ್ ಇದ್ರಲ್ಲಿ ಮಾಡಿರ್ತೀರಾ, pf1 plus pf2 is equals to always 2a. ಓಕೆ, ನೆಕ್ಸ್ಟ್, ವಾಟ್ ಇಸ್ ದ ಎಕ್ಸೆಂಟ್ರಿಸಿಟಿ ಆಫ್ ದ ಕೋನಿಕ್? ಸೊ ಇದು ಕೋನಿಕ್ ಅಂತ ಹೇಳ್ತಾ ಇದ್ದಾರೆ, ಯಾವ ಕೋನಿಕ್ ಅಂತ ಹೇಳಿಲ್ಲ. ಬಟ್ ಇಫ್ ಯು ಅಬ್ಸರ್ವ್, x² ಇದೆ, y² ಇದೆ, RHS ಗೆ ಒಂದು ಕಾನ್ಸ್ಟೆಂಟ್ ಇದೆ. ಸೊ ಡೆಫಿನೆಟ್, ಆಮೇಲೆ ಮಧ್ಯದಲ್ಲಿ ಪ್ಲಸ್ ಇದೆ. ಪ್ಲಸ್ ಇದ್ದಿದ್ರಿಂದ ಡೆಫಿನೆಟ್ಲಿ ಇಟ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ಎಲಿಪ್ಸ್. ಇಟ್ ಕುಡ್ ಬಿ ಸ್ಕ್ವೇರ್ ಆಲ್ಸೋ. ಕರೆಕ್ಟ್? ಯಾಕೆ ಸ್ಕ್ವೇರ್ ಏನ್ ಹೇಳುತ್ತೆ? x² plus y² equals to r² ಅಂತ ಹೇಳುತ್ತಲ್ವಾ? ನೋಡೋಣ. ಬಟ್ here the coefficient is 16, here the coefficient is 25. Let us try to, okay, convert this in terms of ellipse. Okay, ಇಲ್ಲಿ RHS ಏನಿದೆ 400 ಇದೆ, ಬಟ್ ನಮ್ಗೆ ಗೊತ್ತು ಯಾವಾಗ್ಲೂ RHS 1 ಅಂತಾನೆ ಆಗಿರ್ಬೇಕು. ಸೊ ಡಿವೈಡ್ ಥ್ರೂ ಔಟ್ ಬೈ 400. ಎಸ್, ಸೊ ಇವಾಗ ಇದು ಎಷ್ಟಾಗ ಸಿಗುತ್ತೆ? ದಿಸ್ ಇಸ್ 25 400 equals to 1. ಓಕೆ, ಎಸ್. ಎಷ್ಟು ಬರುತ್ತೆ? ಹಾ, 16 I have to take it to the denominator, no? 25. ಹೌದಾ? 25 ಆಮೇಲೆ 400 divided by 25 is 16. Okay, so ಇಷ್ಟು ಎಲಿಪ್ಸ್ ಆಯ್ತು. Now it is in standard form, which can be written as 5². This can be written as 4². Okay, so definitely it is along x-axis. Okay, a value 5 ಇದೆ, b value 4 ಇದೆ. Along x-axis ಇದ್ರೆ what is the eccentricity? 1 upon b² by a². So 1 minus b². b² ಎಷ್ಟು ಬಂತು? 16. 25 ಎಷ್ಟು ಸಿಗುತ್ತೆ? 9 by 25. ಹೌದಾ? ಹಾಗಾದ್ರೆ ಆನ್ಸರ್ ಎಷ್ಟಾಯ್ತು? 3 by 5. So what is the eccentricity? 3 by 5. Option B. Next, ಏನ್ ಹೇಳ್ತಾರೆ? ಇಫ್ ದ ಲೆಂತ್ ಆಫ್ ಮೇಜರ್ ಆಕ್ಸಿಸ್ ಆಫ್ ಅನ್ ಎಲಿಪ್ಸ್, ಓಕೆ, ಆಫ್ ಅನ್ ಎಲಿಪ್ಸ್ ಇಸ್ 17 by 8 times that of the minor axis, okay, that of the minor axis, then the eccentricity of the ellipse is, okay, ಇಲ್ಲಿ along x-axis y-axis ಕೊಟ್ಟಿಲ್ಲ. On and standard we will take along x-axis. okay, along x-axis ellipse ಇದ್ದು ಲೆಂತ್ ಆಫ್ ಮೇಜರ್ ಆಕ್ಸಿಸ್ ಏನಾಗುತ್ತೆ? 2a. ಲೆಂತ್ ಆಫ್ ಮೈನರ್ ಆಕ್ಸಿಸ್ ಏನಾಗುತ್ತೆ? 2b. ಹೌದಾ? ಇಷ್ಟು ನಮ್ಗೆ ಗೊತ್ತು. ಏನ್ ಹೇಳ್ತಾ ಇದ್ದಾರೆ? ಮೇಜರ್ ಆಕ್ಸಿಸ್ ಈಸ್ 17 by 8 ಟೈಮ್ಸ್ ಆಫ್ ಮೈನರ್ ಆಕ್ಸಿಸ್ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಎಕ್ಸೆಂಟ್ರಿಸಿಟಿ ಎಷ್ಟು? ಏನು ಎಕ್ಸೆಂಟ್ರಿಸಿಟಿ ಫಾರ್ಮುಲಾ? 1 minus b² by a². ಹೌದಾ? ಓಕೆ, ಇದರಿಂದ ನನಗೆ ಎ ಮತ್ತೆ ಸೊ ಇಲ್ಲಿ ಇಷ್ಟು ಕ್ಯಾನ್ಸಲ್ ಆಯ್ತು. ಸೊ ಎ ವ್ಯಾಲ್ಯೂ ಏನಾಯ್ತು? 17 by 8 ಬಿ ಆಯ್ತು. therefore what I'll get here? 1 minus b² upon a². a² ಎಷ್ಟಾಯ್ತು? 17 by 8 b². ಹೌದಾ? ಸೊ ಇಫ್ ಯು ಸಾಲ್ವ್ this is 1 minus b² upon 17² divided by 18² into b². okay, so anyhow here b² cancel ಆಯ್ತು. ಇವಾಗ ನನಗೆ ಏನ್ ಸಿಗ್ತಾ ಇದೆ? ರೆಸಿಪ್ರೋಕಲ್ ತಗೊಂಡ್ರೆ 8² by 17². okay, 8² is 64. ಹೌದಾ? ಆಮೇಲೆ this is 289. okay,
289 minus 64 ಎಷ್ಟಾಗುತ್ತೆ 225. ಓಕೆ, ಸೊ ದಿಸ್ ಇಸ್ ಅಂಡರ್ ಸ್ಕ್ವೇರ್ ರೂಟ್. 225 ದ ಸ್ಕ್ವೇರ್ ರೂಟ್ ಎಷ್ಟು 15, 289 ದ ಸ್ಕ್ವೇರ್ ರೂಟ್ ಎಷ್ಟು 17. ಸೊ ಎಷ್ಟಾಯ್ತು ಎಕ್ಸೆಂಟ್ರಿಸಿಟಿ 15/17, ವಿಚ್ ಇಸ್ ಆಪ್ಷನ್ ಡಿ. ನೆಕ್ಸ್ಟ್ ಏನ್ ಹೇಳ್ತಾರೆ, ಫೈಂಡ್ ದ ಇಕ್ವೇಶನ್ ಆಫ್ ದ ಎಲಿಪ್ಸ್ ವಿತ್ ಫೋಕಸ್ plus or minus 5. okay, focus. okay, ಏನ್ ಹೇಳ್ತಾ ಇದ್ದಾರೆ, focus is in this form. plus c, 0 ಇದೆ ಅಂದ್ರೆ along x axis ಆಯ್ತು. and x equals to 36/5 as it's one of the directrices. ಅಂದ್ರೆ ಡೈರೆಕ್ಟ್ರಿಕ್ಸ್ ಈಕ್ವೇಶನ್ ಕೊಟ್ಟಿದ್ದಾರೆ, ಹೌದಾ? ಡೈರೆಕ್ಟ್ರಿಕ್ಸ್ ಈಕ್ವೇಶನ್ ಕೊಟ್ಟಿದ್ದಾರೆ, ಏನದು 36/5. ಏನು ಡೈರೆಕ್ಟ್ರಿಕ್ಸ್ ಈಕ್ವೇಶನ್ a/e, ಕರೆಕ್ಟಾ? ಸೊ a/e ವ್ಯಾಲ್ಯೂ ಕೊಟ್ಟಿದ್ದಾರೆ. ಈಗ ನಮ್ಗೆ a ಮತ್ತೆ b ಗೊತ್ತಿಲ್ಲ, ಸೊ c ನಾನು ಹೇಗ್ ಬರ್ಕೋಬಹುದು, c ನಾನು ae ಅಂತ ಬರ್ಕೋಬಹುದು, ಕರೆಕ್ಟಾ? ಹಾಗಾದ್ರೆ ae ವ್ಯಾಲ್ಯೂ ಎಷ್ಟಾಯ್ತು 5 ಆಯ್ತು. ಆಮೇಲೆ a/e ವ್ಯಾಲ್ಯೂ ಎಷ್ಟಾಯ್ತು 36/5. ಕೊಟ್ಟಿರೋ ಕ್ವಶನ್ ಏನು, ಫೈಂಡ್ ದ ಈಕ್ವೇಶನ್. ಈಕ್ವೇಶನ್ ಫೈಂಡ್ ಮಾಡೋದಕ್ಕೆ ನಮ್ಗೆ a ವ್ಯಾಲ್ಯೂ ಬೇಕು, b ವ್ಯಾಲ್ಯೂ ಬೇಕು, ಕರೆಕ್ಟಾ? ಸೊ ಇದನ್ನ ಯೂಸ್ ಮಾಡ್ಕೊಳ್ಳಿ. ಇದರಿಂದ a ವ್ಯಾಲ್ಯೂ ಎಷ್ಟಾಗುತ್ತೆ 36e/5 ಆಗುತ್ತೆ, ಹೌದಾ? ಇದನ್ನ ಇಲ್ಲಿ ಯೂಸ್ ಮಾಡ್ಕೊಂಡ್ರೆ 36e/5 into e equals to 5. ಸೊ ದಿಸ್ ಇಸ್ e ಸ್ಕ್ವೇರ್, 5 ಆ ಕಡೆ ಹಾಕಿದ್ರೆ 25 ಆಯ್ತು, ಡಿವೈಡೆಡ್ ಬೈ 36. ಸೊ ಈ ವ್ಯಾಲ್ಯೂ ಎಷ್ಟಾಯ್ತು ಇವಾಗ 5/6. ಓಕೆ, ಈ ವ್ಯಾಲ್ಯೂ 5/6 ಆಯ್ತು. ಈ ವ್ಯಾಲ್ಯೂ 5/6 ಆದ್ರೆ a ವ್ಯಾಲ್ಯೂ ಎಷ್ಟಾಗುತ್ತೆ 36/5 into 5/6. ಸೊ 5 ಕ್ಯಾನ್ಸಲ್ ಆಯ್ತು. ಸೊ a ವ್ಯಾಲ್ಯೂ ಇಸ್ 6. ಓಕೆ, ಒಂದು a ವ್ಯಾಲ್ಯೂ ಸಿಗ್ತಾ ಇದೆ. ಎಷ್ಟು ಸಿಕ್ತು a ವ್ಯಾಲ್ಯೂ 6 ಅಂತ ಸಿಕ್ತು, ಕರೆಕ್ಟಾ? ಓಕೆ, ಸೊ ಎಕ್ಸೆಂಟ್ರಿಸಿಟಿನ ಯೂಸ್ ಮಾಡ್ಕೊಂಡು b ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಣ. ಏನ್ ಹೇಳುತ್ತೆ ಎಕ್ಸೆಂಟ್ರಿಸಿಟಿ 1 minus b square by a square, correct? e ಎಷ್ಟಿದೆ 5/6. so we'll square on both sides. 1 minus b square by a square. a square ಎಷ್ಟು ಸಿಕ್ತು, ಇದು 36 ಆಯ್ತು, ಕರೆಕ್ಟಾ? ಸೊ ದಿಸ್ ಇಸ್ 25/36. ಇಲ್ಲಿ LCM ಎಷ್ಟಾಯ್ತು 36. ಸೊ 36 ಕ್ಯಾನ್ಸಲ್ ಆಯ್ತು. b ಸ್ಕ್ವೇರ್ ಎಷ್ಟಾಯ್ತು 36 plus 25. 36 plus 25 ಅಂದ್ರೆ ಸರಿ ಮೈನಸ್ ಅಲ್ವಾ, yes, minus 11. okay, so b value ಎಷ್ಟಾಯ್ತು √11. so now once you have a and b you can find the equation. ಏನ್ ಹೇಳುತ್ತೆ x square by a square ಅಂದ್ರೆ 36 plus y square by b square. 11 square ಎಷ್ಟಾಯ್ತು 11 equals to 1, and that's your required equation. ಯಾವ ಆಪ್ಷನ್ ಅಲ್ಲಿ ಇದೆ ಈ ತರ, ಆಪ್ಷನ್ ಸಿ. ನೆಕ್ಸ್ಟ್, find the equation of ellipse. Find the equation of ellipse which passes through the point 3,1. okay, which passes through the point 3,1 ಅಂದ್ರೆ ಆ ಪಾಯಿಂಟ್ ಎಲಿಪ್ಸ್ ಮೇಲೆ ಇದೆ. ಅದರ ಅರ್ಥ ಏನು, the ellipse, the point will satisfy the equation of ellipse, and eccentricity is √2/5 with x axis as its major axis and center at the origin. so ಕೊಟ್ಟಿದ್ದಾರೆ x axis major axis ಆದ್ರೆ this is your equation of the ellipse where a has to be greater than b, correct? okay, ಏನನ್ನು ಕೊಟ್ಟಿದ್ದಾರೆ, first it is passing through the point -3,1 ಅಂದ್ರೆ ಏನಾಯ್ತು, this point will satisfy the equation. so x is -3, y is 1. so ಇಲ್ಲಿ substitute ಮಾಡಿದ್ರೆ equation ಅಲ್ಲಿ ಏನ್ ಸಿಗುತ್ತೆ, -3 square is 9, 1 square is 1, ಹೌದಾ, equals to 1. or if you take the LCM, this is 9b square plus a square equals to a square b square. ಇಷ್ಟು ಸಿಕ್ತು, ಸರಿನಾ? ಇದನ್ನ ಹೇಗೆ ಯೂಸ್ ಮಾಡ್ಕೋಬಹುದು, ಎಕ್ಸೆಂಟ್ರಿಸಿಟಿ ಕೊಟ್ಟಿದ್ದಾರೆ. ಓಕೆ ನೋಡಿ, ಎಕ್ಸೆಂಟ್ರಿಸಿಟಿ ಕೊಟ್ಟಿದ್ದಾರೆ ಎಷ್ಟಂತ, √2/5 ಅಂತ. ಓಕೆ, ಈಗ
ಎ ಬಿ ಸ್ಕ್ವೇರ್ಗೆ ಒಂದೇ ಒಂದು ಈಕ್ವೇಶನ್ ಸಿಗ್ತಾ ಇದೆ, ಬಿಟ್ರೆ ನಮ್ಗೆ ಬೇರೆ ಏನು ಈಕ್ವೇಶನ್ ಸಿಗ್ತಾ ಇಲ್ಲ. ಸರಿನಾ? ಇದನ್ನ ಹೇಗೆ ಯೂಸ್ ಮಾಡ್ಕೋಬೇಕು? ರಿಮೆಂಬರ್, ವಾಟ್ ಈಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್? ಸಿ ಸ್ಕ್ವೇರ್. ಕರೆಕ್ಟ್. ಈಗ ನಮ್ಗೆ ಎ ಸ್ಕ್ವೇರ್ ಗೊತ್ತಿಲ್ಲ, ಬಿ ಸ್ಕ್ವೇರ್ ಗೊತ್ತಿಲ್ಲ, ಸಿ ಸ್ಕ್ವೇರ್ ಗೊತ್ತಿಲ್ಲ, ಆದ್ರೆ ಎಕ್ಸೆಂಟ್ರಿಸಿಟಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಎಕ್ಸೆಂಟ್ರಿಸಿಟಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದ್ಮೇಲೆ ಸಿ ಹೇಗ್ ಬರಿಬಹುದಂತ ಗೊತ್ತು. ಸಿ ಇಸ್ ಆಲ್ವೇಸ್ ಎ ಇ. ಹೌದಾ? ಸೊ ಇದೇನಾಗುತ್ತೆ? ಎ ಸ್ಕ್ವೇರ್ ಇ ಸ್ಕ್ವೇರ್. ಸೊ ಫ್ರಮ್ ದಿಸ್ ಬಿ ಸ್ಕ್ವೇರ್ ವ್ಯಾಲ್ಯೂ ಬರ್ಕೋಬಹುದು ನಾನು. ಏನ್ ಆಗುತ್ತೆ? ಬಿ ಸ್ಕ್ವೇರ್ ವ್ಯಾಲ್ಯೂ ಇಷ್ಟ ಆಗುತ್ತೆ. ಸೊ ಬಿ ಸ್ಕ್ವೇರ್ ಇಸ್ ಎ ಸ್ಕ್ವೇರ್ ಕಾಮನ್ ತಗೊಂಡ್ರೆ 1 ಮೈನಸ್ ಇ ಸ್ಕ್ವೇರ್ ಆಯ್ತು. ನಾನು ಯಾಕೆ ಕನ್ವರ್ಟ್ ಮಾಡ್ಕೊಂತ ಇದ್ದೀನಿ? ಬಿಕಾಸ್ ಅವರು ಈ ವ್ಯಾಲ್ಯೂ ಕೊಟ್ಟಿದ್ದಾರೆ. ಹೌದಾ? ಸೊ ಈ ಈಕ್ವೇಶನ್ ನಲ್ಲಿ ಬಿ ಸ್ಕ್ವೇರ್ ಏನಾಗುತ್ತೆ? 9 ಎ ಸ್ಕ್ವೇರ್ 1 ಮೈನಸ್ ಇ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಹಂಗೆ ಉಳಿತು. ಈ ಎ ಸ್ಕ್ವೇರ್ ಹಂಗೆ ಬರ್ಕೊಳ್ಳಿ. ಇದು ಎ ಸ್ಕ್ವೇರ್ 1 ಮೈನಸ್ ಇ ಸ್ಕ್ವೇರ್. ಕರೆಕ್ಟ್. ಈಗ ಎಲ್ಲದ್ರಲ್ಲಿ ಎ ಸ್ಕ್ವೇರ್ ಕಾಮನ್ ಇದೆ. ಇಲ್ಲೇನಾಯ್ತು? 1 ಮೈನಸ್ ಇ ಸ್ಕ್ವೇರ್ ಪ್ಲಸ್ 1 ಉಳಿತು. ಇಲ್ಲಿ ಎ ಸ್ಕ್ವೇರ್ ಇಂಟು 1 ಮೈನಸ್ ಇ ಸ್ಕ್ವೇರ್. ಒಂದು ಎ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಏನ್ ಉಳಿತು ಇವಾಗ? 9 ಮೈನಸ್ 9 ಇ ಸ್ಕ್ವೇರ್ ಪ್ಲಸ್ 1 ಈಕ್ವಲ್ಸ್ ಟು, ಅಥವಾ ಇದನ್ನ ಹಂಗೆ ಇಟ್ಕೊಳ್ಳೋಣ. ವಾಟ್ ವಿ ವಿಲ್ ಗೆಟ್? ಜಸ್ಟ್ ಸಿ. 1 ಮೈನಸ್ ಇ ಸ್ಕ್ವೇರ್ ಪ್ಲಸ್ 1 ಈಕ್ವಲ್ಸ್ ಟು ಎ ಸ್ಕ್ವೇರ್ ಇಂಟು 1 ಮೈನಸ್ ಇ ಸ್ಕ್ವೇರ್. ಓಕೆ. ಸೊ ದಿಸ್ ಮಚ್ ಸಮ್ವೇರ್ ವಿ ಆರ್ ಗೆಟ್ಟಿಂಗ್. ಓಕೆ. ಈಗ ಈ ವ್ಯಾಲ್ಯೂನ ಯೂಸ್ ಮಾಡ್ಕೊಳ್ಳೋಣ. ಏನಿದೆ ಈ ವ್ಯಾಲ್ಯೂ? ಇ ಇಸ್ ದಿಸ್. ಸೊ ಇ ಸ್ಕ್ವೇರ್ ಏನಾಗುತ್ತೆ? 2 by 5. ಫೈನ್. ಸೊ ಇಫ್ ಐ ಸಬ್ಸ್ಟಿಟ್ಯೂಟ್ ಹಿಯರ್ 1 minus 2 by 5 plus 1 a square 1 minus 2 by 5. Okay. So clear ಆಗಿ a square value ಸಿಕ್ಬಿಡುತ್ತೆ. So ಇಲ್ಲೇನಾಯ್ತು? 9 into 3 by 5 plus 1 a square into again 3 by 5. Okay. So if I solve this, ಇಲ್ಲಿ 27 by 5 ಆಯ್ತು plus 1. And this 3 by 5 ಆ ಕಡೆ ಹಾಕಿದ್ರೆ a square 32 by 3 ಸಿಗುತ್ತೆ. Correct? So we got a square. So once you get a square, you will get the value of b square. ಎಲ್ಲಿಂದ? ಇಲ್ಲಿಂದ. a square ವ್ಯಾಲ್ಯೂನು ಇದೆ, e square ವ್ಯಾಲ್ಯೂನು ಇದೆ. ಇದೆಷ್ಟಿದೆ? 32 by 3. 1 minus e square ಎಷ್ಟಿದೆ? 2 by 5. So b square ವ್ಯಾಲ್ಯೂ ಎಷ್ಟಾಗುತ್ತೆ? 32 by 3 into 3 by 5. ಎಷ್ಟಾಯ್ತು? 32 by 5. Yes. So b square is 32 by 5. Therefore the equation ಏನಾಗುತ್ತೆ ಇವಾಗ? ಈಕ್ವೇಶನ್ x square by a square 32 by 3 y square by b square 32 by 5 plus 1, ಅಥವಾ this is 3x square by 32 5y square by 32 equals to 1. Since 32 is same, so if you take common and shift to the other hand, ಇದೆಷ್ಟಾಗುತ್ತೆ? 32. So 3x square plus 5y square equals to 32 is your equation. ಯಾವುದು? Option B is next. Find the length of lattice rectum and vertices respectively of the ellipse. Okay. ಏನಿದೆ ಎಲಿಪ್ಸ್? 9x square plus 25y square equals to 225. First you have to divide throughout by what? 225. Correct? ಯಾಕೆ? The RHS has to be always 1. Okay. Yes. So if you divide 225 divided by 9, ಎಷ್ಟಾಗುತ್ತೆ? 25 ಆಗುತ್ತೆ. Plus 225 divided by 25, 9 ಆಗುತ್ತಾ? Okay. This is equals to 1. So this is in the form of 5 square 3 square equals to 1. So A is greater than B. Andre it is along x-axis. So if it is along x-axis, what is length of lattice rectum? 2b square by A. Okay. So 2 into b square. b square is 9. A is 5. ಎಷ್ಟಾಯ್ತು? 18 by 5. Next. Vertices along x-axis ಇದೆ. So along x-axis ಅಂದ್ರೆ vertices ಏನಾಗುತ್ತೆ? Plus or minus a comma 0, which is plus or minus 5 comma 0. So 18 by 5 plus or minus 5 comma 0. Option A. Next.
If the latest rectum of the ellipse with major axis along x-axis and center at the origin is 10 and distance between foci is length of minor axis, then what is the equation of the ellipse? Okay, first ಅಂತೂ ಏನ್ ಗೊತ್ತಾಯ್ತು, the ellipse is along x-axis. ಹೌದಾ, ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಸೊ a will be greater than b. ಏನ್ ಹೇಳ್ತಾ ಇದ್ದಾರೆ, the length of the latest rectum is 10 ಅಂದ್ರೆ what is length of latest rectum for a ellipse along x-axis? 2b square by a. Okay, next distance between foci, ಏನು distance between foci always 2c is equal to length of minor axis. Length of minor axis ಅಂದ್ರೆ ಏನು, 2b. ಕರೆಕ್ಟ್. ಸೊ ಇಲ್ಲಿ ಏನ್ ಸಿಗ್ತಾ ಇದೆ ನನಗೆ, c equals to b ಅನ್ನೋದು ಒಂದೇನೋ ರಿಲೇಷನ್ ಸಿಗ್ತಾ ಇದೆ. ಸರಿನಾ, ಒಂದು ರಿಲೇಷನ್ ಸಿಗ್ತಾ ಇದೆ. ಇದರಿಂದ ಈಕ್ವೇಶನ್ ಆಫ್ ಎಲಿಪ್ಸ್ ಫೈಂಡ್ ಮಾಡ್ಬೇಕು. ನಮ್ಗೆ ಈಕ್ವೇಶನ್ ಆಫ್ ಎಲಿಪ್ಸ್ ಫೈಂಡ್ ಮಾಡ್ಬೇಕಂದ್ರೆ ಎ ವ್ಯಾಲ್ಯೂ ಸಿಗ್ಬೇಕು, ಬಿ ವ್ಯಾಲ್ಯೂ ಸಿಗ್ಬೇಕು. ಸರಿನಾ, ಓಕೆ. ಈಗ ಸಿ ಅನ್ನೋದು ಇಲ್ಲೆಲ್ಲೂ ಇಲ್ಲ, ನಮ್ಗೆ ಪಿಕ್ಚರ್ ನಲ್ಲಿ ಎ ಬರ್ಬೇಕು. ಕರೆಕ್ಟಾ, ಸಿ ನ ನಾವು ಹೇಗ್ ಬರಿಬಹುದು, ಸಿ ಇಸ್ ಆಲ್ವೇಸ್ ರಿಟರ್ನ್ as AE. ಕರೆಕ್ಟ್, ಸಿ ಕ್ಯಾನ್ ಬಿ ರಿಟರ್ನ್ as AE. ಹೌ ವಿಲ್ ಯು ಯೂಸ್ ದಿಸ್? ಅಗೇನ್ ಅವಾಗಲೇ ಒಂದು ಡೆರಿವೇಶನ್ ಮಾಡಿದ್ವಲ್ಲ, a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಕ್ವಲ್ಸ್ ಟು ಸಿ ಸ್ಕ್ವೇರ್. ಸೊ ಇದರಿಂದ ಬಿ ಸ್ಕ್ವೇರ್ ವ್ಯಾಲ್ಯೂ ಎಷ್ಟು ಬರುತ್ತೆ, a ಸ್ಕ್ವೇರ್ ಇಂಟು 1 ಮೈನಸ್ ಇ ಸ್ಕ್ವೇರ್ ಅಂತ ಬರುತ್ತೆ. ಕರೆಕ್ಟಾ, ಓಕೆ. ಸರಿ, ವಾಟ್ ಐ ಕ್ಯಾನ್ ಡೂ ಹಿಯರ್, 2b ಸ್ಕ್ವೇರ್ ಬೈ a ವ್ಯಾಲ್ಯೂ ಇದೆ, b ಈಕ್ವಲ್ಸ್ ಟು AE ಸಿಗ್ತಾ? Okay, from equation 1, what is the value of b square? 10a by 2 ಅಥವಾ 5a ಅಂತ ಬರ್ಕೋಬಹುದು. ಕರೆಕ್ಟಾ, ಸೊ 5a ಅಂತ ಬರ್ಕೊಂಡ್ರೆ ಸಿ ಫೈಂಡ್ ಮಾಡೋದಕ್ಕೆ ಎಕ್ಸೆಂಟ್ರಿಸಿಟಿ ಬೇಕು. 1 ಸೆಕೆಂಡ್, ಡಿಡ್ ಐ ರೈಟ್ ಎವ್ರಿಥಿಂಗ್ ಕರೆಕ್ಟ್? Yes. So from this relation, what I'll get, b square is equals to a square into 1 minus e square. So ಇದರಿಂದ ನನಗೆ ಏನ್ ಸಿಗುತ್ತೆ, 2a square e square will be equals to a square. Correct. So a square cancel ಆಯ್ತು, e square is 1 upon 2. So the value of e is root 1 upon 2 ಅಂದ್ರೆ 1 by root 2 ಆಯ್ತು. So ಈ ವ್ಯಾಲ್ಯೂ ಸಿಕ್ತು. ಈ ವ್ಯಾಲ್ಯೂ ಸಿಕ್ಕರೆ ಈ ವ್ಯಾಲ್ಯೂ ಯೂಸ್ ಮಾಡ್ಕೊಂಡು a ವ್ಯಾಲ್ಯೂ ಕಂಡು ಹಿಡಿಬಹುದು. a ವ್ಯಾಲ್ಯೂ ಏನಾಗುತ್ತೆ, b root 2. Correct. So here we have b equals to AE. So a value will be b root 2. Okay. ಸೊ ಒಂದೇನೋ ರಿಲೇಷನ್ ಸಿಗ್ತಾ ಇದೆ ಎ ಮತ್ತೆ ಬಿ ಮಧ್ಯದಲ್ಲಿ. ಇದನ್ನ ಮತ್ತೆ ಯೂಸ್ ಮಾಡ್ಕೊಳ್ಳೋಣ. 2b ಸ್ಕ್ವೇರ್ ಬೈ a 10 ಇದೆ. ಕರೆಕ್ಟಾ, ಸೊ ಇದರಲ್ಲಿ ಯೂಸ್ ಮಾಡ್ಕೊಂಡ್ರೆ 2b ಸ್ಕ್ವೇರ್ ಬೈ 10, 2b ಸ್ಕ್ವೇರ್ ಬೈ a ಈಕ್ವಲ್ಸ್ ಟು 10 ಅನ್ನ ಯೂಸ್ ಮಾಡ್ಕೊಂಡ್ರೆ ಬಿ ವ್ಯಾಲ್ಯೂ ಎಷ್ಟು ಸಿಕ್ತು, 5 ರೂಟ್ 2 ಸಿಕ್ತು. ಕರೆಕ್ಟಾ, ಬಿ ವ್ಯಾಲ್ಯೂ 5 ರೂಟ್ 2 ಸಿಕ್ಕ್ರೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 5 root 2 into root 2 is 2. So 5 into 2 is 10. So a value ಎಷ್ಟಾಯ್ತು, 10. So now we got the value of a, we got the value of b. So the equation is x square by a square plus y square by b square. 5 square ಆಯ್ತು into root 2 square is 2 equals to 1. So this is x square by 100 plus 25 in, this is 25. Correct? 25 into 2 is 50 equals to 1. This is your required equation. X square by 100 plus y square by 50 equals to 1. ಯಾವ ಆಪ್ಷನ್ ಕರೆಕ್ಟ್ ಇದರಲ್ಲಿ? ಆಪ್ಷನ್ ಡಿ. ಓಕೆ, ಎಸ್. ನಾವ್ ಯಾಕೆ ಫೋಕಸ್ ಅನ್ನ ಎ ಅಂತ ಬರ್ಕೊಂಡ್ವಿ, ಬಿಕಾಸ್ ನಮ್ಗೆ ಎ ಬೇಕು, ಬಿ ಬೇಕು, ಮಧ್ಯದಲ್ಲಿ ರಿಲೇಷನ್ ಬೇಕು. ಓಕೆ, ಸೊ ದಿಸ್ ಇಸ್ ಈಸಿ ಆಕ್ಚುಲಿ. ಇಟ್ ಈಸ್ ಆಲ್ ಅಬೌಟ್ ಹೌ ಯು ಯೂಸ್ ದ ಕಂಡೀಷನ್ಸ್ ಅಷ್ಟೇ, ಬಾಕಿ ಏನಿಲ್ಲ. ಹೇಗೆ ಕಂಡೀಷನ್ಸ್ ಯೂಸ್ ಮಾಡ್ಕೋಬೇಕಂತ ಗೊತ್ತು. ಈ ರಿಲೇಷನ್ ಒಂದು ನೆನ್ಪಿಟ್ಕೊಳ್ಳಿ. ಓಕೆ, ಫೈನ್. ಸೊ ಐ ಜಸ್ಟ್ ಗಿವ್ ಯು ಅ ಮೊಮೆಂಟ್, ಗೋ ಥ್ರೂ ದ ಸೊಲ್ಯೂಷನ್. ನೆಕ್ಸ್ಟ್ ಏನ್ ಹೇಳ್ತಾರೆ, ವಾಟ್ ಈಸ್ ದ
ಓಕೆ, ಸೊ ಇಲ್ಲಿವರೆಗೂ ಎಲಿಪ್ಸ್ ಬಗ್ಗೆ ಆಯ್ತು. ನಾನು ಇನ್ನೊಂದ್ 2 ಕ್ವೆಶನ್ ಬರೀತೀನಿ. ಐ ಹ್ಯಾವ್ ನಾಟ್ ಟೈಪ್ಡ್ ಹಿಯರ್ ಬಟ್ ಐ ವಿಲ್ ರೈಟ್ 1 or 2 ಕ್ವೆಶನ್ಸ್ ಮೋರ್. ಅರ್ಥ ಮಾಡ್ಕೊಳ್ಳಿ. ಒಂದ್ ಕ್ವೆಶನ್ ಬರೀತೀನಿ, ಏನಂದ್ರೆ what is the eccentricity of a ellipse? What is the eccentricity of the ellipse? X square by a square plus y square by b square equals to 1, where the length of latus rectum is half of its major axis. Okay, half of its major axis. ಇದಕ್ಕೆ ನಾನು ಆಪ್ಷನ್ಸ್ ಕೊಡಲ್ಲ, ಹಂಗೆ ಬರೆಯೋದಕ್ಕೆ ಟ್ರೈ ಮಾಡೋಣ. ಏನ್ ಹೇಳ್ತಾ ಇದ್ದಾರೆ, ಎಲಿಪ್ಸ್ ಫೈಂಡ್ ಮಾಡಬೇಕು ಈ ಎಕ್ಸೆಂಟ್ರಿಸಿಟಿ ಫೈಂಡ್ ಮಾಡಬೇಕು ಈ ಎಲಿಪ್ಸ್ಗೆ. ಏನ್ ಹೇಳ್ತಾ ಇದ್ದಾರೆ, ಲೆಂತ್ ಆಫ್ ಲೇಟಸ್ ರೆಕ್ಟಮ್ is equal to half of its major axis. Okay, ಅಂದ್ರೆ ಏನ್ ಬರಿಬಹುದು, ಲೇಟಸ್ ರೆಕ್ಟಮ್ ಅಂದ್ರೆ ಏನ್ ಗೊತ್ತು ನಮ್ಗೆ, 2b²a. ಅದು ಹಾಫ್ ಆಫ್ ಯಾವ್ದಕ್ಕಂತ ಹೇಳ್ತಾ ಇದ್ದಾರೆ, ಮೇಜರ್ ಆಕ್ಸಿಸ್. ಮೇಜರ್ ಆಕ್ಸಿಸ್ ನಾವು ಅಲಾಂಗ್ ಎಕ್ಸ್ ಆಕ್ಸಿಸ್ ತಗೊಳ್ಳೋಣ, ಕೊಟ್ಟಿಲ್ಲ ಕನ್ವೀನಿಯನ್ಸ್ಗೆ ತಗೊಳ್ಳೋಣ. ಓಕೆನಾ? ಹಾಗಾದ್ರೆ ಎಕ್ಸೆಂಟ್ರಿಸಿಟಿ ಫಾರ್ಮುಲಾ ಏನು, 1 - b²/a². ಕರೆಕ್ಟ್? ಒಂದು ರಿಲೇಷನ್ ಏನಾದ್ರೂ ಸಿಕ್ಕ್ರೆ ನಮ್ಗೆ ಸಾಕು, ಸರಿನಾ? ಸೊ ಈಗ ಏನಾಗುತ್ತೆ, 2b² = a² ಅಂತ ಆಯ್ತು. ಕರೆಕ್ಟಾ? ಅಥವಾ b² ಹೇಗ್ ಬರಿಬಹುದು ನೀವು, a²/2 ಅಂತ ಬರಿಬಹುದು. ಎಸ್, ಸೊ ಇಲ್ಲೊಂದ್ ರಿಲೇಷನ್ ಸಿಗ್ತಾ ಇದೆ, a²ಗೆ ಇಲ್ಲೊಂದ್ ರಿಲೇಷನ್ ಸಿಗ್ತಾ ಇದೆ. ಯಾವ್ದಾದ್ರು ಒಂದ್ ರಿಲೇಷನ್ ಬರ್ಕೊಳ್ಳಿ, ಐದರ್ ಯು ರೀರೈಟ್ a or you rewrite b. ಓಕೆ, ಸೊ ನಾವು b² ಏನ್ ಸಿಕ್ತು ನಿಮ್ಗೆ, a²/2, and this a² we will keep as it is only. ಹೌದಾ? ಸೊ ಇಲ್ಲಿ a² ಕ್ಯಾನ್ಸಲ್ ಆಯ್ತು, ಏನ್ ಉಳಿತು, 1 - 1/2. what is 1 - 1/2? nothing but 1/2. root is nothing but 1/√2. so what is your answer? your required answer is 1/√2. okay, so options ಅಲ್ಲಿ 1/√2, 1/√3, 2√3 ಈ ತರ ಎಲ್ಲ ಇದಾವೆ. your answer is 1/√2. okay, yes. ನೆಕ್ಸ್ಟ್, ಓಕೆ, ಈಗ ಹೈಪರ್ಬೋಲಾ ಬಂತು. ಓಕೆ, ಸೊ ಏನು ಹೈಪರ್ಬೋಲಾ ಅಂದ್ರೆ ನೋಡೋಣ. ಅಗೇನ್ ಹೈಪರ್ಬೋಲಾಗೂ ತುಂಬಾ ಕಂಡೀಷನ್ಸ್ ಇದಾವೆ, ಬಟ್ ಸ್ವಲ್ಪ ಸಿಮಿಲರ್ ಟು ಎಲಿಪ್ಸ್ ಇದಾವೆ, ಸೊ ನೆನ್ಪಿಟ್ಕೊಳ್ಳಿ. ಏನು ಹೈಪರ್ಬೋಲಾ ಅಂದ್ರೆ, ಅಗೇನ್ ದ ಕಂಡೀಷನ್ ಏನು, ಕಂಡೀಷನ್ ಇಫ್ ಯು ಟೇಕ್ 2 ಫಿಕ್ಸ್ಡ್ ಪಾಯಿಂಟ್ಸ್, ಈ 2 ಫಿಕ್ಸ್ಡ್ ಪಾಯಿಂಟ್ಸ್ ನ ಏನಂತ ಕರಿತೀವಿ, ಫೋಕಸ್, ಪ್ಲೂರಲ್ ಫೋಸೈ. ಇಫ್ ಯು ಟೇಕ್ ಎನಿ ಪಾಯಿಂಟ್, ಇಫ್ ಯು ಫೈಂಡ್ ದ ಡಿಸ್ಟೆನ್ಸ್, ಇದನ್ನ f1, ಇದನ್ನ f2 ಅನ್ಕೊಂಡು, ಇದನ್ನ p1 ಅನ್ಕೊಂಡ್ರೆ, ಇಫ್ ಯು ಫೈಂಡ್ ದ ಡಿಫರೆನ್ಸ್ ಬಿಟ್ವೀನ್ ದ ವಾಟ್ ದೀಸ್ ಟು, pf1 pf2, ಏನೋ ಒಂದು ಕಾನ್ಸ್ಟೆಂಟ್ ನಂಬರ್ ಬರುತ್ತೆ, ಲ್ಯಾಂಬ್ಡಾ. ಓಕೆ, ಇಫ್ ಯು ಟೇಕ್ ಒನ್ ಮೋರ್ ಪಾಯಿಂಟ್, and if you find the same distance p2 f2, ಅದು ಕೂಡ ಸೇಮ್ ಬರುತ್ತೆ. ಈ ತರ if you take a point and you find the distance of the point from 2 fixed points, the difference is always comes same. ಈ ತರ ಡಿಫ್ರೆನ್ಸ್ ಸೇಮ್ ಬರೋ ಪಾಯಿಂಟ್ಸ್ ಅನ್ನ ನೀವು ಜಾಯಿನ್ ಮಾಡ್ತಾ ಹೋದ್ರೆ ನಿಮ್ಗೆ ಹೈಪರ್ಬೋಲಾ ಸಿಗುತ್ತೆ. ಸುಮಾರು ಪಾಯಿಂಟ್ಸ್ ಇರ್ತಾವೆ, there will be many points, correct, but whichever is giving you the answer as lambda, whichever is giving you the constant answers, ಆ ಶೇಪ್ ಅನ್ನ ನೀವು ಜಾಯಿನ್ ಮಾಡಿದಾಗ ನಿಮ್ಗೆ ಏನ್ ಸಿಗುತ್ತೆ, ಹೈಪರ್ಬೋಲಾ ಸಿಗುತ್ತೆ. ಓಕೆ, ಸೊ ದೀಸ್ ಆರ್ ದ ಕಂಡೀಷನ್ಸ್. ಇಲ್ಲಿ ಏನೇನ್ ಕರಿತೀವಿ, ಈ ಫಿಕ್ಸ್ಡ್ ಪಾಯಿಂಟ್ಸ್ ಅನ್ನ ಫೋಕಸ್ ಅಂತ ಕರಿತೀವಿ. ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ, ಇದು ವರ್ಟೆಕ್ಸ್ ಆಯ್ತು, ಇದು ಸೆಂಟರ್ ಆಯ್ತು. ಓಕೆ, ಲೆಂತ್ ಆಫ್ ಲೇಟಸ್ ರೆಕ್ಟಮ್, ಸರಿ, ಎಕ್ಸೆಂಟ್ರಿಸಿಟಿ ಗೊತ್ತಾಯ್ತು. ನೆಕ್ಸ್ಟ್, ಈ ಇಫ್ ಇಟ್ ಇಸ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಅನ್ನ ಕಾಂಜುಗೇಟ್ ಆಕ್ಸಿಸ್ ಅಂತ ಟ್ರಾನ್ಸ್ವರ್ಸ್ ಆಕ್ಸಿಸ್ ಅಂತ ಕರಿತೀವಿ. y ಆಕ್ಸಿಸ್ ಅನ್ನ ಕಾಂಜುಗೇಟ್ ಆಕ್ಸಿಸ್ ಅಂತ ಕರಿತೀವಿ. ಓಕೆ, ಸೊ ವರ್ಟೈಸಸ್ ಇಲ್ಲಿ ನೋಡ್ಬೋದು ಸ್ವಲ್ಪ ಸಿಮಿಲರ್ ಟು ಎಲಿಪ್ಸೇ ಇದೆ.
ಪ್ಲಸ್ ಆರ್ ಮೈನಸ್ ಎ. ಮೇಜರ್ ಆಕ್ಸಿಸ್ ಅಂದ್ರೆ ಟ್ರಾನ್ಸ್ಫರ್ ಆಕ್ಸಿಸ್ 2A 2B. ಫೋಕಸ್ ಏನಿರುತ್ತೆ ಸಿ ಅಂತಾನೆ ತಗೊಂತೀವಿ. ಸಿ ಇಲ್ಲ ಅಂದ್ರೆ AE. ಡೈರೆಕ್ಟ್ರಿಕ್ಸ್ A/E. ಬರೀ ಲೆಂತ್ ಎಕ್ಸೆಂಟ್ರಿಸಿಟಿ ಅಲ್ಲಿ 1 ಮೈನಸ್ ಇತ್ತು, ಇಲ್ಲಿ 1 ಪ್ಲಸ್ ಬರುತ್ತೆ. ಲೆಂತ್ ಆಫ್ ಲೇಟೆಸ್ಟ್ ರೆಕ್ಟಮ್ ಇಸ್ ಆಲ್ಸೋ ಸೇಮ್ ಓನ್ಲಿ. ಡಿಸ್ಟೆನ್ಸ್ ಬಿಟ್ವೀನ್ ಫೋಸೈ ಆಲ್ಸೋ ಸೇಮ್ 2C ಓನ್ಲಿ. ಸಿ ಗೊತ್ತಿಲ್ಲ ಅಂದ್ರೆ ಸಿ ನ ಏನಂತ ಬರಿತೀವಿ AE ಅಂತ ಬರಿತೀವಿ. ಕರೆಕ್ಟ್? ಎಲ್ಲ ಸೇಮೇ ಇರುತ್ತೆ, ಆಲ್ಮೋಸ್ಟ್ ಸಿಮಿಲರ್ ಓನ್ಲಿ. ಇಲ್ಲಿ ABC ಮಧ್ಯದಲ್ಲಿ ರಿಲೇಷನ್ ನೆನ್ಪಿಟ್ಕೊಳ್ಳಿ. ಹೈಪರ್ಬೋಲಾದಲ್ಲಿ ABC ಮಧ್ಯದಲ್ಲಿ ರಿಲೇಷನ್ ಯಾವಾಗ್ಲೂ A² + B² = C² ಅಂತ ಇರುತ್ತೆ. ಓಕೆನಾ? ನಾವು ಹೌ ಟು ಅಂಡರ್ಸ್ಟ್ಯಾಂಡ್ ವೆದರ್ ಇಟ್ ಇಸ್ ಅಲಾಂಗ್ X axis or whether it is along Y axis. Okay, now when you apply the distance formula, ಇದೇನ್ PF1 - PF2 ಇದೇನಿದೆ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ you will get the standard equation, and the standard equation goes like x² / a² - y² / b² = 1. ಓಕೆ, ಒಂದ್ ವೇಳೆ x ಪಾಸಿಟಿವ್ ಇದ್ರೆ ಇಟ್ ಈಸ್ ಅಲಾಂಗ್ X axis. ಒಂದ್ ವೇಳೆ X ನೆಗೆಟಿವ್ ಇದ್ರೆ, ಓಕೆ, ಸಪೋಸ್ ಇದು -1 ಬಂತಂತ ಅನ್ಕೊಳ್ಳಿ, that has to be always plus. if I multiply throughout by negative sign, ಇದು +1 ಆಯ್ತು, ಇದು ಇವಾಗ ಮೈನಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ. ಹೌದಾ? ಇದನ್ನ ಹೇಗೆ ರಿರೈಟ್ ಮಾಡ್ಬೋದು? y² - x². So if X is positive, it is along X axis. If X is negative, then it is along Y axis. Okay, ಎಲ್ಲ ವ್ಯಾಲ್ಯೂ ಸೇಮ್ ಉಳಿಯುತ್ತೆ, ಬರೀ ವರ್ಟೈಸಸ್ ಇಂಟರ್ಚೇಂಜ್ ಆಗ್ತವೆ. A ಇದ್ದಿದ್ದು B ಆಗುತ್ತೆ, ಟ್ರಾನ್ಸ್ಫರ್ ಇದ್ದಿದ್ದು B ಆಗುತ್ತೆ, ಕಾಂಜುಗೇಟ್ ಇದ್ದಿದ್ದು A ಆಗುತ್ತೆ. ಫೋಕಸ್ AE ಇದ್ರೆ ಫೋಕಸ್ ಈ ಕಡೆ BE ಆಗುತ್ತೆ. ಎಕ್ಸೆಂಟ್ರಿಸಿಟಿ ಪ್ಲಸ್ B² / A² ಇದ್ದಿದ್ದು ಪ್ಲಸ್ A² / B² ಆಗುತ್ತೆ. ಲೇಟೆಸ್ಟ್ ರೆಕ್ಟಮ್ B² / A ಇದ್ದಿದ್ದು A² / B ಆಗುತ್ತೆ ಅಷ್ಟೇ. ಓಕೆ, ಆಲ್ಮೋಸ್ಟ್ ಸಿಮಿಲರ್ ಟು ಯೋರ್ ಎಲಿಪ್ಸ್ ರಿಸಲ್ಟ್ಸ್ ಓನ್ಲಿ, ಆಲ್ಮೋಸ್ಟ್. ಜಸ್ಟ್ ಈ A² ಮತ್ತೆ B² ಮಧ್ಯದಲ್ಲಿ ರಿಲೇಷನ್ ಬೇರೆ ಇದೆ, ಆದ್ರಿಂದ ಎಕ್ಸೆಂಟ್ರಿಸಿಟಿ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ. ದಟ್ಸ್ ಇಟ್. ಓಕೆ, ಸೊ ವಿಲ್ ಸಿ ದ ಕ್ವೆಶನ್ಸ್. ಎಸ್, ಏನ್ ಹೇಳ್ತಾರೆ? ವಾಟ್ ಈಸ್ ದ ಎಕ್ಸೆಂಟ್ರಿಸಿಟಿ ಆಫ್ ದಿಸ್ ಗಿವನ್ ಹೈಪರ್ಬೋಲಾ? ಓಕೆನಾ? ಸೊ ಅರ್ಥ ಮಾಡ್ಕೊಳ್ಳಿ, ಹೈಪರ್ಬೋಲಾ ಅಲಾಂಗ್ X ಇದೆಯಾ, ಅಲಾಂಗ್ Y ಇದೆಯಾ? ಕ್ಲಿಯರ್ ಆಗಿ ಅಲಾಂಗ್ X ಆಕ್ಸಿಸ್ ಇದೆ, ಯಾಕಂದ್ರೆ X ಪಾಸಿಟಿವ್ ಇದೆ, ಸರಿನಾ? ಆದ್ರೆ ಇಲ್ಲಿ ಏನಾಗಿರ್ಬೇಕು, RHS ಯಾವಾಗ್ಲೂ ಏನಾಗಿರ್ಬೇಕು, 1 ಅಂತಾನೆ ಆಗಿರ್ಬೇಕು. ಆದ್ರೆ ಇಲ್ಲೇನಿದೆ 2004 ಇದೆ. ನಾವೇನ್ ಮಾಡ್ಬೇಕು ಇವಾಗ? ಇದಕ್ಕೆ ಡಿವೈಡ್ ಥ್ರೂಔಟ್ ಬೈ 2004. ಏನ್ ಸಿಗುತ್ತೆ? 2004 - 2004 = 1. What is the eccentricity along X axis? 1 + B² / A². ಹೌದಾ? So how can you rewrite this? Like this. ಹೌದಾ? So now it is in the standard form. So therefore what will be your answer? B². B² ಅಂದ್ರೆ ಎಷ್ಟಾಯ್ತು? ಪ್ಲಸ್ ಅಲ್ವಾ ಇದು? ಕರೆಕ್ಟ್. ಸೊ 2004. ಎಸ್, ಸೊ LCM 2004 ಆಯ್ತು. 2004 + 2004 ಎಷ್ಟಾಯ್ತು? 4008 ಆಯ್ತು. ಸೊ ದಿಸ್ ಇಸ್ 1s, ದಿಸ್ ಇಸ್ 2s. ಕರೆಕ್ಟಾ? ಸೊ ಈ ವ್ಯಾಲ್ಯೂ ಎಷ್ಟಾಯ್ತು? √2. ವಾಟ್ ಈಸ್ ದ ಎಕ್ಸೆಂಟ್ರಿಸಿಟಿ? √2. ಆಪ್ಷನ್ ಡಿ. ನೆಕ್ಸ್ಟ್, ಫೈಂಡ್ ದ ಈಕ್ವೇಶನ್ ಆಫ್ ಹೈಪರ್ಬೋಲಾ whose vertices are 6, 0. ಯಾವ ಫಾರ್ಮ್ ನಲ್ಲಿ ಇದೆ ಇದು? X ಆಕ್ಸಿಸ್ ಇದೆ, Y ಆಕ್ಸಿಸ್ 0 ಇದೆ, ಅಂದ್ರೆ ಅಲಾಂಗ್ X ಆಕ್ಸಿಸ್ ಆಯ್ತು. ಕರೆಕ್ಟಾ? ವರ್ಟೆಕ್ಸ್ ಇಸ್ A and one of its directrices is X = 4. ಸರಿನಾ? A ವ್ಯಾಲ್ಯೂ ಎಷ್ಟು ಸಿಕ್ತು? 6 ಅಂತ ಸಿಕ್ತು. ಡೈರೆಕ್ಟ್ರಿಕ್ಸ್ ನ ಹೇಗ್ ಬರೀತೀರಾ? A/E. A/E ವ್ಯಾಲ್ಯೂ ಎಷ್ಟಿದೆ? 4 ಅಂತ ಇದೆ. ಸೊ ಈಗ ನಮ್ಗೆ ಈಕ್ವೇಶನ್ ಫೈಂಡ್ ಮಾಡ್ಬೇಕಂದ್ರೆ ಒಂದು A ವ್ಯಾಲ್ಯೂ ಗೊತ್ತಾಗ್ಬೇಕು, ಒಂದು B ವ್ಯಾಲ್ಯೂ ಗೊತ್ತಾಗ್ಬೇಕು. ಕರೆಕ್ಟಾ? ಇಲ್ಲಿ ಏನ್ ಕೊಟ್ಟಿದ್ದಾರೆ? A ವ್ಯಾಲ್ಯೂ ಕೊಟ್ಟಿದ್ದಾರೆ, B ವ್ಯಾಲ್ಯೂ ಕೊಟ್ಟಿಲ್ಲ. ಓಕೆ, ಸೊ ದೇ ಆರ್ ಟಾಕಿಂಗ್ ಅಬೌಟ್ ಡೈರೆಕ್ಟ್ರಿಕ್ಸ್. ಡೈರೆಕ್ಟ್ರಿಕ್ಸ್ ಇಸ್ ಗಿವನ್ ಬೈ A/E.
ಸೊ ಇದರಿಂದ ನೀವು ಬಿ ವ್ಯಾಲ್ಯೂನ ತರಬೇಕು. ಸೊ ಐ ಗಿವ್ ಯು ಅ ಮೊಮೆಂಟ್, ಥಿಂಕ್. Of course, first I will write it is along x-axis. So this is your equation. B value ಹೇಗೆ ತರ್ತೀರಾ? ಮತ್ತೆ ರಿಲೇಷನ್ ಏನು, a square plus b square equals to c square. But c square can be written as ae. So a square e square. So ಇದರಿಂದ b square value ಎಷ್ಟಾಯ್ತು? a square e square minus a square. ಅಂದ್ರೆ a square into 1 minus e square. ಹೌದಾ? ಓಕೆ. ಇದರಿಂದ ಈ ವ್ಯಾಲ್ಯೂ ಎಷ್ಟಾಗುತ್ತೆ? ಈ ವ್ಯಾಲ್ಯೂ ವಿಲ್ ಬಿ a by 4. a ವ್ಯಾಲ್ಯೂ ನಮ್ಗೆ ಡೈರೆಕ್ಟ್ ಆಗಿ ಸಿಕ್ಕಿದೆ, 6 ಇದೆ. ಸೊ ಇದೆಷ್ಟಾಯ್ತು? 3/2. Therefore b square ಎಷ್ಟಾಗುತ್ತೆ? a square which is 36, 1 minus e square which is 9/4. Sorry, e square minus 1 square. 9/4 minus 1. So ಇದೆಷ್ಟಾಯ್ತು? 36 into 5/4. So 45 ಆಯ್ತು. ಕರೆಕ್ಟಾ? So b square value is 45. Once you have a square, so this is 36. B square is 45 equals to 1. And that's your required equation of the hyperbola. ಯಾವುದು option? Option B. Next. The length of transfer axis along x-axis center is at the origin of hyperbola is 7. Okay. And it passes through the point 5, 2. Then what is the equation of hyperbola? Clear ಆಗಿ ಕೊಟ್ಟಿದ್ದಾರೆ. x-axis along ಇದೆ. ಹೌದಾ? ಟ್ರಾನ್ಸ್ಫರ್ ಆಕ್ಸಿಸ್ ಅಂದ್ರೆ ಏನು? ನಥಿಂಗ್ ಬಟ್ ಸಿಂಪಲ್ ವರ್ಡ್ಸ್ ನಲ್ಲಿ ಹೇಳ್ಬೇಕಂದ್ರೆ ಅಲಾಂಗ್ ಎಕ್ಸ್ ಆಕ್ಸಿಸ್ ಇದ್ರೆ ನಾವು ಎಲಿಪ್ಸ್ ಅಲ್ಲಿ ಹೇಗೆ ಮೇಜರ್ ಆಕ್ಸಿಸ್ ಅಂತೀವಿ, ಅದೇ ತರ ಇಲ್ಲಿ ಎಕ್ಸ್ ಆಕ್ಸಿಸ್ ಅಲಾಂಗ್ ಇದ್ರೆ ಟ್ರಾನ್ಸ್ಫರ್ ಆಕ್ಸಿಸ್ ಅಂತ ಕರಿತೀವಿ. ಓಕೆ. ಸೊ ಲೆಂತ್ ಆಫ್ ಟ್ರಾನ್ಸ್ಫರ್ ಆಕ್ಸಿಸ್ ಕೊಟ್ಟಿದ್ದಾರೆ. ಎಷ್ಟು? ಓಕೆ. ಎಕ್ಸ್ ಆಕ್ಸಿಸ್ ಇದ್ರೆ ದಿಸ್ ಇಸ್ ಯೋರ್ ಈಕ್ವೇಶನ್. ಓಕೆ, ದಿಸ್ ಇಸ್ ಯೋರ್ ರಿಕ್ವೈರ್ಡ್ ಈಕ್ವೇಶನ್. 2a is 7. ಹಾಗಾದ್ರೆ a ವ್ಯಾಲ್ಯೂ ಎಷ್ಟಾಯ್ತು? 7/2. ಓಕೆ, a ಸಿಕ್ತು. ಏನ್ ಸಿಗ್ಬೇಕು ನಮ್ಗೆ ಇವಾಗ? b ವ್ಯಾಲ್ಯೂ ಸಿಗ್ಬೇಕು. ಏನ್ ಕೊಟ್ಟಿದ್ದಾರೆ? ಇಟ್ ಪಾಸಸ್ ಥ್ರೂ ದ ಪಾಯಿಂಟ್ 5, ಅಂದ್ರೆ this point is on the hyperbola. That means that point will satisfy the equation of hyperbola. ಹೌದಾ? ಸೊ x ಏನಿದೆ? 5 ಇದೆ. ಸೊ x square ಅಂದ್ರೆ 25 ಆಯ್ತು. a ವ್ಯಾಲ್ಯೂ ಸಿಕ್ಕಿದೆ. ಏನದು? 7/2 minus y square. y ಎಷ್ಟಿದೆ? -2 minus 2 square ಅಂದ್ರೆ 4 ಆಯ್ತು. ಸೊ ಕ್ಲಿಯರ್ ಆಗಿ ಇದನ್ನ ಸಾಲ್ವ್ ಮಾಡಿದ್ರೆ ನಮಗೆ ವ್ಯಾಲ್ಯೂ ಸಿಕ್ಬಿಡುತ್ತೆ. ಸೊ 2 square 4 ಆಯ್ತು. 4 into 25 ಇದು 49 minus 4b square equals to 1. ಹೌದಾ? ಸೊ ಇದೆಷ್ಟಾಗುತ್ತೆ? 25 into 4 is 100 minus 49. ಈ 1 ನ ಈ ಕಡೆ ತಗೊಂಡ್ ಬಂದ್ರೆ 100 minus 49 ಎಷ್ಟಾಯ್ತು? 51/49 equals to b square. So a ಸಿಕ್ತು, b ಸಿಕ್ತು. Therefore equation is a square ಅಂದ್ರೆ 7/2 whole square minus y square by b square. ಎಷ್ಟು ಸಿಕ್ತು? ಇಷ್ಟು. ಸರಿನಾ? ಇದನ್ನ ಸಾಲ್ವ್ ಮಾಡ್ಕೊಂಡ್ರೆ ಇದು 4x square by 49 ಆಯ್ತು. 49y square by 51 ಆಯ್ತು ಈಕ್ವಲ್ಸ್ ಟು 1. ಯಾವ ಆಪ್ಷನ್ ಇದ್ರಲ್ಲಿ? 4x square by 49 minus 1 second. Did I make any calculation wrong? This 4 I forgot. Sorry. This 4 I forgot. No, 1 second. Sorry. 4 I forgot. So -1 ಈ ಕಡೆ ಬಂದ್ರೆ 4b square ಆಯ್ತು. ಸೊ ಇವಾಗ b square ಎಷ್ಟಾಗುತ್ತೆ? ಇದು 51 ಆಯ್ತು. 51 into so 196/51 ಆಯ್ತು. ಕರೆಕ್ಟಾ? b square ಡಿನಾಮಿನೇಟರ್ ನಲ್ಲಿದೆ. ಎಸ್. ಸೊ b square ಡಿನಾಮಿನೇಟರ್ ನಲ್ಲಿದೆ. ಹಾಗಾದ್ರೆ ಇದೇನಾಯ್ತು ಇವಾಗ?
ಇದು 51 ಆಯ್ತು, ಇದು 196 ಆಯ್ತು. ಸೊ ದಟ್ಸ್ your required equation. Which option? Option C is correct. Okay, next. What is the eccentricity of the hyperbola 3x square minus 4y square equals to minus 12? Okay, observe ಮಾಡಿ. -12 ಅಂತ ಇದೆ, ಹೌದಾ? -12 ಅಂದ್ರೆ ಇದು ಅಲಾಂಗ್ ಯಾವ ಆಕ್ಸಿಸ್ ಇದೆ? ಅಲಾಂಗ್ y axis ಇದೆ. ಸೊ ಅಲಾಂಗ್ y axis what is the eccentricity? 1 upon a square by b, 1 plus a square by b square. ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ಅಲ್ಲಿ ಮೈನಸ್ ಇದೆ. ನೀವು ಹಂಗೆ ಇಟ್ಟು ಸಾಲ್ವ್ ಮಾಡ್ಬೋದು, ಇಲ್ಲ ಮೈನಸ್ ಅನ್ನ ಸಾಲ್ವ್ ಮಾಡ್ಕೋತೀನಿ ಅಂದ್ರೆ ಮಾಡ್ಕೋಬಹುದು. ಎನಿಥಿಂಗ್ ಇಸ್ ಫೈನ್. ಐ ವಿಲ್ ಜಸ್ಟ್ ಗಿವ್ ಯು ಅ ಮೂಮೆಂಟ್. ಯು ಥಿಂಕ್ ಓವರ್ ಹೌ ಯು ವಾಂಟ್ ಟು ಡೂ. ಹಿಂಗೆ ಇಟ್ಕೋತೀನಿ ಅಂದ್ರೆ ಹಿಂಗೆ ಇಟ್ಕೋಬಹುದು, ಓಕೆನಾ? ಬಟ್ ವಾಟ್ ಎವರ್ ಇಟ್ ಇಸ್, ಯಾವ ತರ ಬರೆದ್ರು ಎ ಸ್ಕ್ವೇರ್ ಮತ್ತೆ ಬಿ ಸ್ಕ್ವೇರ್ ಮಾತ್ರ ಚೇಂಜ್ ಆಗಲ್ಲ. ಎಕ್ಸ್ ಕೆಳಗಡೆ ಎ ಸ್ಕ್ವೇರ್ ಇರುತ್ತೆ, ವೈ ಕೆಳಗಡೆ ಬಿ ಸ್ಕ್ವೇರ್ ಇರುತ್ತೆ, ಸರಿನಾ? ಸೊ ದಿಸ್ ಇಸ್ ಅಲಾಂಗ್ y axis, this is along x axis. Okay, fine. If I want to keep, if I divide throughout by 12, ಎಷ್ಟು ಸಿಗುತ್ತೆ? Equals to -1, correct? So a square ಜಾಗದಲ್ಲಿ 4 ಇದೆ, b square ಜಾಗದಲ್ಲಿ 3 ಇದೆ. Only thing it is along y axis, ನೆನ್ಪಿಟ್ಕೊಳ್ಳಿ. So y axis ಅಂದ್ರೆ ಫಾರ್ಮುಲಾ ಏನಾಗುತ್ತೆ ಇವಾಗ? 1 plus a square by b square. Yes, so it is 1 plus a square by b square. 16 and 9. So 25 by 9 ಆಯ್ತು, ಹೌದಾ? ಅಂದ್ರೆ ಸ್ಕ್ವೇರ್ ಜಾಗದಲ್ಲಿ 4 ಇದೆ. Because it can be written as x square by 2 square root. Yes, so it is in the form of 4 and 3. Yes, so ಇದು ಎಷ್ಟಾಯ್ತು? 7 ಆಯ್ತು, 3 ಆಯ್ತು. So what is the answer? Root 7 by 3. Which option is correct? Option A is correct. Next, find the coordinates of foci. Foci ಅಂದ್ರೆ ಏನು? C. And the latest rectum of the hyperbola. ನೋಡಿ ಯಾವ ಫಾರ್ಮ್ ನಲ್ಲಿ ಇದೆ? x ಪಾಸಿಟಿವ್ ಇದೆ ಅಂದ್ರೆ ಅಲಾಂಗ್ x ಆಕ್ಸಿಸ್ ಆಯ್ತು. ಸೊ ಫೋಸೈ ಏನಾಗುತ್ತೆ? ಪ್ಲಸ್ ಆರ್ ಮೈನಸ್ c, 0. ಲೆಂತ್ ಆಫ್ ಲೇಟೆಸ್ಟ್ ರೆಕ್ಟಮ್ ಏನಾಗುತ್ತೆ? 2b square by a. Okay, so your given equation is in this form, which can be rewritten as 3 square 4 square equals to 1. So what is value of a? 3. The value of b is 4. Okay, so ಒಂದು ಸಲ ನಿಮ್ಮ ಹತ್ರ a ಮತ್ತೆ b ಇದ್ರೆ ಆರಾಮಾಗಿ ನೀವು ಸಿ ಕಂಡುಹಿಡಿಬಹುದು. ಯಾಕೆ? ರಿಲೇಷನ್ ಏನ್ ಹೇಳುತ್ತೆ? a square plus b square equals to c square. So 9 plus 16 equals to c square. c value ಏನಾಯ್ತು? ಪ್ಲಸ್ ಆರ್ ಮೈನಸ್ 5. ಫೋಕಸ್ ಇಸ್ ಪ್ಲಸ್ ಆರ್ ಮೈನಸ್ 5. ಅಲಾಂಗ್ ಎಕ್ಸ್ ಆಕ್ಸಿಸ್ ಇದೆ. ಅಲಾಂಗ್ ಎಕ್ಸ್ ಆಕ್ಸಿಸ್ ಇದ್ದಿದ್ರಿಂದ ಇದು ಯಾವ ಫಾರ್ಮ್ ನಲ್ಲಿ ಇರುತ್ತೆ? ಪ್ಲಸ್ ಆರ್ ಮೈನಸ್ 5, 0. ಈಗ ನೀವು ಆಪ್ಷನ್ಸ್ ನೋಡಿದ್ರೆ ಆಪ್ಷನ್ ಸಿ ನಲ್ಲಿ ಮಾತ್ರ ಈ ತರ ಇದೆ. ಸೊ ಡೆಫಿನೆಟ್ ಆಗಿ ನಿಮ್ಮ ಆನ್ಸರ್ ಸಿ ನೇ ಆಗುತ್ತೆ. ಆದ್ರೂ ಲೇಟೆಸ್ಟ್ ರೆಕ್ಟಮ್ ಫೈಂಡ್ ಮಾಡ್ಕೊಂಡ್ ಬಿಡೋಣ. 2b square by a, ಹೌದಾ? b square ಎಷ್ಟು? 16. a ಎಷ್ಟು? 3, which is 32 by 3, which is option C. Yes, as simple as that. Okay, so this is about hyperbola. I will solve one or two more equations. One second. I'll just write one equation, just see here.
ಏನ್ ಹೇಳ್ತಾರೆ, ದ ಫೋಸೈ ಆಫ್ ದ ಹೈಪರ್ಬೋಲಾ ಓಕೆ coincide with the foci of the ellipse. ಯಾವ ಎಲಿಪ್ಸು ಎಕ್ಸ್ ಸ್ಕ್ವೇರ್ ಬೈ 25 ಪ್ಲಸ್ ವೈ ಸ್ಕ್ವೇರ್ ಬೈ 9 ಈಕ್ವಲ್ಸ್ ಟು 1 ಅಂಡ್ ಹೈಪರ್ಬೋಲಾದು ಎಕ್ಸೆಂಟ್ರಿಸಿಟಿ 2 ಆದ್ರೆ ಈಕ್ವೇಶನ್ ಆಫ್ ಹೈಪರ್ಬೋಲಾ ಕಂಡು ಹಿಡೀರಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಏನ್ ಎಲಿಪ್ಸಿಗೆ ಫೋಕಸ್ ಇರುತ್ತೆ, ಫೋಸಾ ಇರುತ್ತೆ, ಇಲ್ಲಿರುತ್ತೆ. ಹೌದಾ? ಏನ್ ಹೇಳ್ತಾ ಇದ್ದಾರೆ, ಹೈಪರ್ಬೋಲಾದ್ದು ಫೋಸಾಯು ಮತ್ತೆ ಇದ್ರದ್ದು ಕೋಇನ್ಸೈಡ್ ಆಗುತ್ತೆ. ವಾಟ್ ಇಸ್ ದ ಮೀನಿಂಗ್ ಆಫ್ ದಟ್ ಇಟ್ ಕೋಇನ್ಸೈಡ್ಸ್ ಅಂದ್ರೆ ಹೈಪರ್ಬೋಲಾಗೆ ಮತ್ತೆ ಎಲಿಪ್ಸ್ಗೆ ಫೋಸೈ ಒಂದೇ ಇದೆ ಅಂತ ಅರ್ಥ. ಕರೆಕ್ಟಾ? ಸೊ ನನಗೆ ಎಲಿಪ್ಸ್ದು ಫೋಸೈ ಗೊತ್ತಾದ್ರೆ ಹೈಪರ್ಬೋಲಾದ ಫೋಸೈ ಗೊತ್ತಾದಂಗೆ. ಕರೆಕ್ಟಾ? ಸೊ ಫಸ್ಟ್ ಎಲಿಪ್ಸ್ ಬರ್ಕೊಳ್ಳೋಣ. ಏನಿದೆ ಕೊಟ್ಟಿರೋ ಎಲಿಪ್ಸ್? ಇಷ್ಟಿದೆ ಎಲಿಪ್ಸ್, 3 ಸ್ಕ್ವೇರ್ ಈಕ್ವಲ್ಸ್ ಟು 1. ಓಕೆ, ಸಿ ಗೊತ್ತಾಗ್ಬೇಕು ನಮ್ಗೆ. ಕರೆಕ್ಟಾ? ಸೊ ಸಿ ಗೊತ್ತಾಗ್ಬೇಕಂದ್ರೆ ವಾಟ್ ಇಸ್ ದ ರಿಲೇಷನ್ ಫಾರ್ ಎಲಿಪ್ಸ್ ಬಿಟ್ವೀನ್ ಎ ಅಂಡ್ ಸಿ, ಎ ಬಿ ಸಿ? ದಿಸ್ ಇಸ್ ದ ರಿಲೇಷನ್. ಸೊ ಎ ಸ್ಕ್ವೇರ್ ಎಷ್ಟಿದೆ? 25. ಬಿ ಸ್ಕ್ವೇರ್ ಎಷ್ಟಿದೆ? 9. ಹೌದಾ? ಸೊ ಸಿ ಸ್ಕ್ವೇರ್ ಎಷ್ಟಾಯ್ತು? 16 ಆಯ್ತು. ಸೊ ಸಿ ವ್ಯಾಲ್ಯೂ ಎಷ್ಟಾಯ್ತು? ಪ್ಲಸ್ ಆರ್ ಮೈನಸ್ 4. ಓಕೆ, ಸಿ ವ್ಯಾಲ್ಯೂ ಅಂದ್ರೆ ಇದು ಎಲಿಪ್ಸ್ಗೆ ಫೋಕಸ್ ಆದ್ರೆ ಹೈಪರ್ಬೋಲಾಗೂ ಇದೇ ಆಗುತ್ತೆ. ಯಾಕೆ? ಕೋ ಇನ್ಸೈಡ್ ಆಗ್ತವೆ ಅಂತ ಹೇಳಿದ್ದಾರೆ. ಸರಿನಾ? ಓಕೆ, ಸಿ ವ್ಯಾಲ್ಯೂ ಸಿಕ್ತು. ಈಗ ಹೈಪರ್ಬೋಲಾಗೆ ಎಕ್ಸೆಂಟ್ರಿಸಿಟಿ ಕೊಟ್ಟಿದ್ದಾರೆ. ಯಾವುದು? ಸಾರಿ, ಫೈಂಡ್ ದ ಇಕ್ವೇಶನ್ ಆಫ್ ಎಲಿಪ್ಸ್ ಇಫ್ ಇಟ್ಸ್ ಎಕ್ಸೆಂಟ್ರಿಸಿಟಿ. ಎಲಿಪ್ಸ್ಗೆ ಕೊಟ್ಟಿದ್ದಾರೆ. ಓಕೆನಾ? ಎಲಿಪ್ಸ್ಗೆ ಕೊಟ್ಟಿದ್ದಾರೆ ಎಕ್ಸೆಂಟ್ರಿಸಿಟಿ. ಓಕೆ, ಏನು ಎಲಿಪ್ಸ್ದು ಎಕ್ಸೆಂಟ್ರಿಸಿಟಿ? ರೂಟ್ ಆಫ್ 1 ಮೈನಸ್ ಬಿ ಸ್ಕ್ವೇರ್ ಬೈ ಎ ಸ್ಕ್ವೇರ್. ಹೌದಾ? ಓಕೆ, ಸೊ ಎಕ್ಸೆಂಟ್ರಿಸಿಟಿ ಎಷ್ಟಾಗುತ್ತೆ? ಬಿ ಸ್ಕ್ವೇರ್ ಎಷ್ಟಿದೆ? 9 ಇದೆ. ಎ ಸ್ಕ್ವೇರ್ ಎಷ್ಟಿದೆ? 25 ಇದೆ. ಸರಿನಾ? ಸೊ ಇದೆಷ್ಟಾಯ್ತು? 4/5. ಓಕೆ, ಈ ಎಕ್ಸೆಂಟ್ರಿಸಿಟಿ ಆಮೇಲೆ ಇದು ಫೋಕಸ್ ಹೇಗೆ ಯೂಸ್ ಮಾಡ್ಕೊಳ್ಳೋಣ? ಈಗ ಹೈಪರ್ಬೋಲಾಗೂ ಫೋಕಸ್ ಏನಾಯ್ತು? ಫೋಸಾ ಏನಾಯ್ತು? ಪ್ಲಸ್ ಆರ್ ಮೈನಸ್ 4,0 ಅಂತಾನೆ ಆಯ್ತು. ಕರೆಕ್ಟಾ? ಓಕೆ, ನೆಕ್ಸ್ಟ್. ಆದ್ರೆ ಸಿ ನ ನಾವು ಹೇಗ್ ಬರಿಬಹುದು? ಎಇ ಅಂತ ಬರಿಬಹುದು. ವಿ ನೋ ದಟ್ ಸಿ ಕ್ಯಾನ್ ಬಿ ರಿಟರ್ನ್ as ಎಇ. ಕರೆಕ್ಟ್? ಎಸ್. ಸೊ ಎಇ ವ್ಯಾಲ್ಯೂ ಎಷ್ಟಾಯ್ತು ಇಲ್ಲಿ? ಎಇ ವ್ಯಾಲ್ಯೂ 4 ಆಯ್ತು. ಸರಿನಾ? ನಾವು ದ ಈಕ್ವೇಶನ್ ಆಫ್ ಎಲಿಪ್ಸ್ ಅನ್ನ ನಾವು ಹೈಪರ್ಬೋಲಾನ ಈ ತರ ಬರ್ಕೊಳ್ಳೋಣ. ಇಫ್ ಯು ವಾಂಟ್ ಯು ಕ್ಯಾನ್ ರೈಟ್ ಎ ಡ್ಯಾಶ್ ಬಿ ಡ್ಯಾಶ್, ಬಿಕಾಸ್ ಅಲ್ಲಿ ಎ ಬಿ ಬೇರೆ ಇದೆ, ಇಲ್ಲಿ ಎ ಬಿ ಬೇರೆ ಇರುತ್ತೆ. ಯು ಕ್ಯಾನ್ ರೈಟ್ ಎ ಡ್ಯಾಶ್ ಬಿ ಡ್ಯಾಶ್. ಎಸ್. ನೌ let E dash is the eccentricity of this. Okay, next. ಇಲ್ಲಿ ಏನ್ ಮಾಡ್ಕೊಂಡ್ವಿ? ಎಲಿಪ್ಸ್ ಗೆ ಎಕ್ಸೆಂಟ್ರಿಸಿಟಿ ಬರ್ಕೊಂಡ್ವಿ. ಇಫ್ ಇಟ್ಸ್ ಎಕ್ಸೆಂಟ್ರಿಸಿಟಿ ಇಸ್ 2, ಇಟ್ಸ್ ಅಂದ್ರೆ ಇಲ್ಲಿ ಹೈಪರ್ಬೋಲಾ. ಕರೆಕ್ಟ್ ಅಲ್ವಾ? ಫೈಂಡ್ ದ ಇಕ್ವೇಶನ್ ಆಫ್ ಹೈಪರ್ಬೋಲಾ ಇಫ್ ಇಟ್ಸ್ ಎಕ್ಸೆಂಟ್ರಿಸಿಟಿ ಇಸ್ 2 ಅಂದ್ರೆ ಹೈಪರ್ಬೋಲಾದ ಎಕ್ಸೆಂಟ್ರಿಸಿಟಿ 2 ಆಯ್ತು. ಸೊ ಇ ಡ್ಯಾಶ್ ಇಸ್ ಈಕ್ವಲ್ಸ್ ಟು 2. ಇಫ್ ಇ ಡ್ಯಾಶ್ ಇಸ್ 2, ಎ ವ್ಯಾಲ್ಯೂ ಎಷ್ಟಾಯ್ತು? 2 ಆಯ್ತು. ಎಸ್. ಸೊ ನಮ್ಗೆ ಈಕ್ವೇಶನ್ ಫೈಂಡ್ ಮಾಡ್ಬೇಕಂದ್ರೆ ಎ ಬೇಕು, ಬಿ ಬೇಕು. ಎ ಸಿಗ್ತಾ ಇದೆ, ಎ ಸಿಕ್ತು 2. ಹಾಗಾದ್ರೆ ಬಿ ಸ್ಕ್ವೇರು ಎಕ್ಸೆಂಟ್ರಿಸಿಟಿ ಜೊತೆ ರಿಲೇಷನ್ ಏನಾಗುತ್ತೆ? ಎ ಸ್ಕ್ವೇರ್ ಮೈನಸ್ ಇ ಸ್ಕ್ವೇರ್ ಮೈನಸ್ 1. ಹೌದಾ? ನಾನು ನಿಮ್ಗೆ ಆವಾಗ್ಲೇ ಹೇಳ್ದೆ ಹೇಗ್ ಬರಿತೀರಾ ಈ ತರ. ಬಟ್ ಸಿ ಇಸ್ ನಥಿಂಗ್ ಬಟ್ ಎಇ. ಸೊ ಇದರಿಂದ ಈ ರಿಲೇಷನ್ ಸಿಕ್ತು. ಇಲ್ಲಿ ಏನೋ ಒಂದು ಡ್ಯಾಶ್ ಅಂತ ಬರ್ಕೊಳ್ಳೋಣ ಹೈಪರ್ಬೋಲಾಗ್ ಅಂತ ಗೊತ್ತಾಗೋದಕ್ಕೆ. ಸೊ ಎ ಸ್ಕ್ವೇರ್ ಅಂದ್ರೆ 4 ಆಯ್ತು. ದಿಸ್ ಇಸ್ ಆಲ್ಸೋ 4 ಓನ್ಲಿ. ಕರೆಕ್ಟ್? ಸೊ 4 ಮೈನಸ್ 1 ಎಷ್ಟಾಯ್ತು? 12. ಸೊ ಎ ಸಿಕ್ತು, ಬಿ ಸಿಕ್ತು. ಸೊ ವಾಟ್ ಇಸ್ ದ ಈಕ್ವೇಶನ್? ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ವಿಚ್ ಇಸ್ 4. y square by b square. b square 12 ಅಂತ ಸಿಕ್ತು. This is equals to 1. So what is your required equation of hyperbola? X square by 4 plus y square by 12 equals to 1.
Yes, okay. So this is about conic sections. We covered all circle, parabola, hyperbola and ellipse. Okay, all possible questions I have taken. If you have any other question, then you can come with the questions in the class. Okay, now tomorrow I will start with 3-dimensional geometry. ನಿಮ್ ಕಾಲೇಜಲ್ಲಿ ಆಗಿದ್ರೆ ಓಕೆ, ಆಗಿಲ್ಲ ಅಂದ್ರೆ ಸ್ವಲ್ಪ ಮೇಲೆ ಬ್ರಷ್ ಅಪ್ ಮಾಡಿ. We will start with 3-dimensional tomorrow. Okay, yes, I will end the class for now. Thank you everyone.